ತಲೆಯಾಗಿಸ್ಕೋಣ, ದೇವ್ರ ವಾಕ್ಯ ಓದಿಕೋಣ. ಇವತ್ತು ಫಾದರ್ಸ್ ಡೇ ಅಂತಾರೆ, ಗೊತ್ತಿಲ್ಲ, ಯಾರೋ ಮೊದಲನಾಗಿ ಇಟ್ಟಿದ್ರೆ ಸ್ಟೇಟಸ್ ನೋಡಿದ್ರೆ ಏನ್ ಡೇ ಇವತ್ತು? ಫಾದರ್ಸ್ ಡೇ. ಅಪ್ಪಂದಿರಿಗೆ ಎಲ್ಲರಿಗೂ ಶುಭ ದಿನಗಳಾಗ್ಲಿ. ಆಮೇಲೆ ಹೇಳ್ರಲ್ಲ ಸಾರಿ, ಅಪ್ಪಂದಿರೆಲ್ಲರಿಗೂ ಒಂದು ಒಳ್ಳೆಯ ಒಂದು ಸಮಾಧಾನ ಸಿಗ್ಲಿ, ಶಾಂತಿ ಸಿಗ್ಲಿ. ಅದಕ್ಕಂದ್ರೆ ಅಮ್ಮಂದಿರು ಕಣ್ಣೀರ್ ನೋಡ್ತಾರೆ, ಬಾಧೆ ನೋಡ್ತಾರೆ, ಅಮ್ಮಂದಿರು ಅಳುವುದು ಕಾಣ್ತತೆ, ಅಮ್ಮಂದಿರು ಉಳಿಸುವುದು ಕಾಣ್ತತೆ, ಅಮ್ಮಂದಿರು ಕೈ ಹಿಡಿದು ನಡೆಸುವುದು ಕಾಣ್ತತೆ, ಎಲ್ಲ ಅಮ್ಮಂದಿರದೇ ಕಾಣ್ತತೆ. ಆದ್ರೆ ಅಪ್ಪ ಅಮ್ಮನಿಂದ ಇದ್ದು ಎಲ್ಲವೂ ಸಪೋರ್ಟ್ ಮಾಡ್ತಾನೆ. ಅಪ್ಪ ಕಾಣೋದಿಲ್ಲ ಸರಿ ಯಾರಿಗೆ. ಅಲ್ಲೆಲ್ಲೂಯ್ಯ. ಆದ್ರೆ ಅಪ್ಪಂದಿರ ದಿನಗಳಾಗಿರ್ಬೇಕಾರ ಶುಭಗಳು ಹೇಳ್ರಿ, ನಿಮ್ ತಂದೆ ತಾಯಿಗೆ ವಿಶ್ ಮಾಡ್ರಿ. ಅವ್ರಿಗೆ ನಿಮ್ಗೆ ಒಂದ್ ಇಷ್ಟ ಇದ್ರೆ ಕೇಕ್ ತಂದು ಅವ್ರಿಗೆ ಸೆಟ್ಟಿಂಗ್ ಮಾಡಿ ತಿನ್ಸಿ, ಅಪ್ಪ ನಿನ್ನ ನಾನು ಎಷ್ಟೋ ಪ್ರೀತಿಸಿದ್ವಿ, ನಿನ್ ಕಾಲಲ್ಲಿ ಚಪ್ಪಲಿಲ್ಲ ಅಂದ್ರು, ನಿನ್ ಹಂಗೆ ಹಳೆದ ಇದ್ರು, ನಿನ್ನ ಜೋಬಲ್ಲಿ ಪಾಕೆಟ್ ಬಂದಿದ್ರು, ನಾನು ಕಾಲೇಜ್ಗೆ ಹೋಗುವ ನನ್ನ ಬರೆಯ ಕೈಲಿ ಕಳಿಸ್ಲಿಲ್ಲ, ನನಗೆ ಹಣ ಕೊಟ್ಟು ಕಳಿಸಿದ್ವಿ ಅಂತ ಹೇಳ್ರಿ ಅವ್ರಿಗೆ. ಅಲ್ಲೆಲ್ಲೂಯ್ಯ. ಓಕೆ, ಫಾದರ್ಸ್ ಡೇ ಅದಕ್ಕೋಸ್ಕರ ಸ್ವಲ್ಪ ಸಮಯ ತಂದೆ ಬಗ್ಗೆನೆ ಕೆಲವು ವಾಕ್ಯಗಳನ್ನ ಓದ್ಕೊಂಡು ಒಳ್ಳೆಯ ತಂದೆಯಲ್ಲಿರುವ ಗುಣಗಳಂತೇಳಿ ಇದನ್ನ ವಾಕ್ಯ ನಾವು ಮಾಡ್ತೇವೆ. ಫಾದರ್ಸ್ ಡೇ ಬಹಳ ಈ ಭೂಮಿ ಮೇಲೆ ಬಹಳ ಹುಟ್ಟಿದ ದಿನಗಳ ಕಾರ್ಮಿಕರ ದಿನಾಚರಣೆ ಅಂದ್ರೆ ಅವ್ರದ್ದು ಕೂಡ ಐತಿ, ಮತ್ತೆ ಲವರ್ಸ್ ಡೇ ಐತಿ, ಮದರ್ಸ್ ಡೇ ಐತಿ, ಮತ್ತೆ ಮಾಸ್ಟರ್ ಡೇ ಐತಿ. ಪ್ರತಿಯೊಂದು ಏನದವ ಈ ಭೂಮಿ ಮೇಲೆ ಒಂದೊಂದು ದಿನ. ಆದ್ರೆ ಫಾದರ್ಸ್ ಡೇ ಅನ್ನುವಂಥದ್ದು ಎಷ್ಟೋ ವಿಶೇಷವಾಗಿರುವಂಥದ್ದು ಮಾತು. ಅದಕ್ಕೋಸ್ಕರವೇ ಬೈಬಲ್ ನಲ್ಲಿ ಮೂವರು ತಂದೆ ಗುರಿತಾಗಿ, ಅಂದ್ರೆ ನಾನು ಅವಾಗ ಹೇಳಿದ ಮಾತು, ಶೈಲಿಕವಾಗಿ ನಮಗೆ ತಂದೆ ತಾಯಿಗಳಿದ್ದಾರೆ, ಆತ್ಮಿಕವಾದ ಒಬ್ಬ ತಂದೆ ಇದ್ದಾನೆ, ಅವ್ರನ್ನ ಸೇವಕರಂತಾರೆ, ಮತ್ತು ಪರಲೋಕದಲ್ಲಿ ನಮಗೆ ಒಬ್ಬ ತಂದೆ ಇದ್ದಾನೆ ಮಾತು. ಅಲ್ಲೆಲ್ಲೂಯ್ಯ. ಮೊದಲನೇದು ಯಾವ ತಂದೆ ತಾಯಿಗಳಿಗೆ? ನಮಗೆ ಕಾಣುವಂತ ತಂದೆ ತಾಯಿಗಳು, ನಿಮ್ ತಂದೆ ನಿಮ್ ತಾಯಿ. ಪ್ರತಿಯೊಬ್ಬರಿಗೂ ತಾಯಿ ತಂದೆ ಇದ್ದೇ ಇರ್ತಾರೆ ಮಾತು. ಆದ್ರೆ ಆತ್ಮಿಕವಾದ ತಂದೆ ನಿಮಗೆ, ನೀವು ನಂಬಿದವರಿಗೆ, ರಕ್ಷಣೆ ಹೊಂದಿದವರಿಗೆ, ಮಾರು ಮನಸ್ಸು ಹೊಂದಿದವರಿಗೆ, ವಿಶ್ವಾಸನ ತೆಗೆದುಕೊಂಡವರಿಗೆ ಆತ್ಮಿಕ ತಂದೆ ಆತನ ನಿಮ್ಮ ಆತ್ಮವನ್ನು ಎಲ್ಲಿಗೆ? ಪರಲೋಕಕ್ಕೆ, ಸ್ವರ್ಗಕ್ಕೆ, ದೇವರ ಬಳಿಗೆ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೂರನೇದು ಪರಲೋಕದ ತಂದೆ ಆತನ ಈ ಭೂಮಿ ಮೇಲಿಲ್ಲ, ನಾವು ಅಲ್ಲಿಗೆ ಹೋದ್ಮೇಲೆ ನೋಡ್ಬೇಕಾಗ್ತದೆ. ಅಲ್ಲೆಲ್ಲೂ ಹೇಳ್ರು ಸರ್ ಅರ್ಥವರು. ಪರಲೋಕದ ತಂದೆ ಎಲ್ಲಿಗೆ ಹೋದ್ಮೇಲೆ ನೋಡ್ಲಿಕ್ಕೆ ಆಗ್ತದೆ ನಮ್ಗೆ? ಪರಲೋಕಕ್ಕೆ ಹೋಗುವಾಗ ಮಾತ್ರ ನಾವು ಆ ತಂದೆ ನೋಡ್ಬೋದು ಮಾತ್ರ. ನೋಡ್ರಿ, ತಂದೆಯಲ್ಲಿರುವ ಒಳ್ಳೆ ಗುಣಗಳು ಅಂತ ನಾ ಬರ್ಕೊಂಡಿನ ಮಾತು. ಇದು ಯಾವಾಗೋ ಬರ್ದಿರೋದು ಮೆಸೇಜ್ ಮಾತು, ಇವಾಗ ಬರ್ಕೊಂಡಿರೋದಲ್ಲತ್ರಿ. ನಾನು ಇದಕ್ಕಿದ್ದಂಗೆ ನಾನು ಬೆಳಿಗ್ಗೆ ಸ್ಟೇಟಸ್ನಾಗ ಇವತ್ತು ಫಾದರ್ಸ್ ಡೇ ಅಂತಂದಾಗ ಯಾವಾಗೋ ಬರೆದು ಇಟ್ಟಿನ ಮಾತು, ಕೆಲವು ಮೆಸೇಜ್ಗಳನ್ನ ಬರೆದಿಟ್ಬಿಟ್ಟಿರ್ತ ಮಾತು. ಯಾವಾಗ ಬರ್ತದ ಸಮಯ ಅವಾಗ ಹೇಳಲಿಕ್ಕೆ ಬರ್ತದಂತೇಳಿ. ಫಾದರ್ಸ್ ಡೇ ಅಂತಂದ್ರೆ ತಂದೆಯಲ್ಲಿರುವ ಒಳ್ಳೆ ಗುಣಗಳು. ತಾಯಿ, ನಾನು ಅವಾಗ ಹೇಳಿದೆ, ತಾಯಿಯ ಪ್ರೀತಿ ಬೇಗ ಗೊತ್ತಾದ ಮಕ್ಕಳಿಗೆ. ಅದಕ್ಕೋಸ್ಕರವೇ ಏನೇನ ಬೇಕಂತಂದ್ರೆ ತಂದೆಗೆ ಹೇಳಕ್ಕಲ್ಲ, ಯಾರಿಗೆ ಹೇಳ್ತಾರೆ ಹೇಳ್ರಿ? ತಾಯಿಗೆ ಹೇಳ್ತಾರ. ಎದಕ್ಕಂತಂದ್ರೆ ಅವನಿಗೆ ಏನ್ ಬೇಕಂದ್ರು ತಂದೆ ಜಲ್ದಿ ಕೊಡಂಗಿಲ್ಲ ಮಾತು. ಎದಕ್ಕಂದ್ರೆ ತಂದೆಗೆ ಗೊತ್ತು ಅವನ್ ಏನ್ ಮಾಡ್ತಾನ ಅಂತ. ಆದ್ರೆ ತಾಯಿ ಜಲ್ದಿ ಕನಿಕರಿಸ್ತಾಳ, ಜಲ್ದಿ ದಯ ತೋರಿಸ್ತಾಳ, ಜಲ್ದಿ ಅಳುತ್ತಾಳ, ಜಲ್ದಿ ನಂಬುತ್ತಾಳ, ಜಲ್ದಿ ಪ್ರೀತಿಸ್ತಾಳ, ಜಲ್ದಿ ಕೋಪ ಮಾಡಿಕೊಳ್ತಾಳ, ಜಲ್ದಿ ಕ್ಷಮಿಸ್ತಾಳ. ಎದಕ್ಕಂದ್ರೆ ತಾಯಿಗಿರುವ ಗುಣ ಅದು. ಅದಕ್ಕೋಸ್ಕರವೇ ಹೇಳ್ತಂದ್ರೆ ಫಸ್ಟ್ ದೇವರಾದ್ಮೇಲೆ ಮನುಷ್ಯನು ಪ್ರೀತಿ ಯಾರಿಂದ ಹೊಂದ್ಕೊಳ್ಳೋಣ ಅಂದ್ರೆ ತಾಯಿಯಿಂದ ಹೊಂದ್ಕೊಳ್ಳೋಣ ಅಂತ. ಫಸ್ಟ್ ದೇವರಾದ್ಮೇಲೆ ಯಾರಿಂದ ಹೊಂದ್ಕೊಳ್ಳೋಣ? ಎರಡನೇ ಪ್ರೀತಿ ತಾಯಿಯಿಂದ ಹೊಂದ್ಕೊಳ್ಳೋಣ. ಅದಕ್ಕೋಸ್ಕರವೇ ತಂದೆ ಕಾಣೋದಿಲ್ಲ, ತಂದೆ ಮರೆಯಲ್ಲೇ ಇರ್ತಾನ ಮಾತು. ಎಲ್ಲ ಮಾಡೋದು ತಂದೆನೆ, ಸಪೋರ್ಟ್ ಮಾಡೋದು ಎಲ್ಲ ಮಾಡೋದು, ತಂದ್ಕೊಡೋದೆಲ್ಲ ತಂದೆನೆ. ಆದ್ರೆ ತಂದೆ ಮಾತ್ರ ಒಂಥರ ಮಕ್ಕಳಿಗೆ ಹೆಂಗ್ ಕಾಣ್ತಾರೆ ಅಂದ್ರೆ ಶತ್ರು ತರ ಇರ್ತಾರೆ. ಅಲ್ಲೆಲ್ಲೂಯ್ಯ. ಆದ್ರೆ ತಾಯಿ ಮಾತ್ರ ಎಷ್ಟೋ ಪ್ರೀತಿಸ್ತಾರ. ಬೆಳಗ್ಗೆ ಏನ್ ಮಾಡಿದ್ರು ಹೋಗ್ಬಿಡು ಸಣ್ಣವನು ಅಂತೇಳಿ ಕ್ಷಮಿಸ್ತಾ ಪ್ರೀತಿಸ್ತಾ ಮಾತು. ಆದ್ರೆ ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ತಾಯಿ ಗುರಿತಾಗಿ ಬರೋದಿಲ್ಲ, ತಂದೆ ಇಬ್ಬರು ಮಕ್ಕಳು ಗುರಿತಾಗಿ ಬರೆದ. ನೋಡ್ರಿ, ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11-32 ನಾವು ಓದಿರುವ ಭಾಗಕ್ಕೆ ನಾನು ಬರ್ತಾ ಇದ್ದೀನಿ. ತಂದೆ ಒಳ್ಳೆಯ ಜವಾಬ್ದಾರಿಯಾಗಿದ್ದಾನೆ ಮಾತು. ತಂದೆ ಏನಾಗ್ಯಾನ? ತಂದೆ ಒಳ್ಳೆ ಜವಾಬ್ದಾರಿ ಆಗ್ಯಾನ. ಹೆಂಗ ಜವಾಬ್ದಾರಿ ಆಗ್ಯಾನ ಅಂತಂದ್ರೆ, ಅವ್ರಿಗೆ ವಯಸ್ಸು ಬಂದಾಗ, ಅವರಿಗೆ ಏಜ್ ಬಂದಾಗ, ಅವರಿಗೆ ಬರಬೇಕಾಗಿರುವ ಹಕ್ಕು ಪಾಲು ಹೇಳಿದ ಕೂಡಲೇ ವಾದ ಮಾಡ್ಲಾರ್ದಂಗ ಅಂಚನ ಈ ತಂದೆ ಮಾತು. ಲೂಕನ ಬರೆಸುವಾರ್ತೆ 15ನೇ ಅಧ್ಯಾಯ 12ನೇ ವಚನ ಮಾತ್ರ ಓದಪ್ಪ. ಲೂಕನ ಬರೆಸುವಾರ್ತೆ 15ನೇ ಅಧ್ಯಾಯ 12ನೇ ವಚನ. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು
ಕೊಡು ಎಂದು ಕೇಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಕೇಳಿದ ಕೂಡಲೇ ಎಲ್ಲರೂ ಹೇಳ್ರಿ ಒಂದ್ಸಾರಿ, ಎಲ್ಲರೂ ಮಾತಾಡ್ರಿ, ಇವಾಗ ಮಾತಾಡ್ರಿ, ಇಷ್ಟ ತಗರ ಮೊಬ್ಬಿತ್ತನ ವಾತಾವರಣ ಕೂಡ ಮೊಬ್ಬಿತ್ತನ ಸ್ವಲ್ಪ ಮಾತು. ಕೇಳಿದ ಕೂಡಲೇ ಏನ್ ಮಾಡ್ಯಾನಂತೆ, ಆಸ್ತಿನ ಪಾಲು ಮಾಡ್ಯಾನ. ಮಾತು ಯಾರು ಸಹ ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿ ಮನುಷ್ಯನು, ನಾನು ಹೇಳ್ತಾ ಇದೀನಿ ನನ್ನನ್ನು ಸೇರಿಸಿ, ಯಾರು ಸಹ ಕೇಳಿದ ಕೂಡಲೇ ಪಾಲು ಮಾಡಕಲ್ಲ. ಇವಾಗ ಏನ್ ಅವಸರ ನಿನಗೆ? ಇವಾಗ ಏನು ಗೊಂಟೋಯ್ತು ನಿನಗೆ? ಇವಾಗ ಯಾರು ಗೊಂಟೋಗ್ಯಾರ ನಿನಗೆ? ಇನ್ನ ಗಟ್ಟಿ ಅದಾರಲ್ಲ ಅವರು, ಇನ್ನ ಗೂಟ ಇದ್ದಂಗ ಅದಾರಲ್ಲ, ಇನ್ನ ವಯಸ್ಸೈತಲ್ಲ, ಇನ್ನು ಆಯುಸ್ಸೈತಲ್ಲ ಅಂತಾರ. ಮಾತು ಯಾರು ಸಹ ಆಸ್ತಿ ಯಾರಿಗೆ ಪಾಲು ಮಾಡಿ ಕೊಡಕಲ್ಲ. ಇಲ್ಲಿ ಕುತ್ಕೊಂಡಿರೋವರೆಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ ಬದುಕಿರುವಾಗ್ಲೇ ನಿಮ್ ಮಕ್ಕಳು ಬಂದು ನನಗೆ ಏನ್ ಬರ್ಬೇಕಾ ಆಸ್ತಿನ ಕೊಡಂತಂದ ಕೊಡ್ತೀಯ ನೀನ್ ಅಸಲಿ? ನೀನ್ ಕೊಡೋದಿಲ್ಲ ಅಸಲಿ. ಆದ್ರೆ ಬೈಬಲ್ ನಲ್ಲಿರುವಂತಹ ಜವಾಬ್ದಾರಿಗಳ ತಂದೆದನ ಬಂದು ಕೇಳಿದ ಕೂಡಲೇ ಅವರ ಆಸ್ತಿನ ಏನ್ ಮಾಡ್ಯಾನ? ಹಂಚಿ ಕೊಟ್ಟ. ಒಂದು ಮಾತು ಮಾತಾಡಿಲ್ಲ, ಒಂದು ಮಾತು ಕೂಡ ಮಾತಾಡಿಲ್ಲ. ಅದಕ್ಕೋಸ್ಕರವೇ ಆತನಿಗೆ ಮೊದಲನೇ ಹೆಸರು ಏನಿಡ್ತಾರೆ ಅಂದ್ರೆ ಆಗಿರುವಂತ ತಂದೆ ಆಗ್ಯಾನ. ಎದಕ್ ಬರ್ತಾ? ಒಬ್ಬ ಮನುಷ್ಯನ ಆಸ್ತಿ ಕೇಳ್ತದಂತಂದ್ರೆ ಅವನಿಗೆ ಅದ್ರ ಬಗ್ಗೆ ಗೊತ್ತು. ಏನ್ ಗೊತ್ತು? ನನಗೆ ಬರಬೇಕಾಗಿರುವ ಹಕ್ಕು ನಮ್ಮ ತಂದೆ ಹತ್ರ ಐತಂತ ಗೊತ್ತು. ನೀವು ಫಸ್ಟ್ ಗೊತ್ತಿದ್ಕೋಸ್ಕರ ಅಲ್ವಾ ಕೇಳ್ತಾ ಇರೋದು? ಗೊತ್ತಿಲ್ದಂಗೆ ಹೋದ್ರೆ ಹೆಂಗ್ ಕೇಳಕ್ಕಾಗ್ತದೆ? ನನ್ಗೆ ನನ್ನ ಆಸ್ತಿ ಈತನ ಹತ್ರ ಐತಿ, ನಾನು ಈತನ ಮಗ, ಈತ ನನ್ನ ತಂದೆ, ಅದಕ್ಕೋಸ್ಕರ ನನಗೆ ಬರಬೇಕಾಗಿರುವ ಪಾಲು ಕೊಡಂದ್ಕೊಳ್ಳಿ. ಜವಾಬ್ದಾರಿ ಇರೋದಕ್ಕೋಸ್ಕರ ತಂದೆ ಏನ್ ಕೊಟ್ಟಂದ್ರೆ ಮಾತಾಡ್ಲಾರ್ದಂಗ ಅವ್ರಿಗೆ ಆಸ್ತಿ ಕೊಟ್ಟ. ನಾನು ನಿಮಗೆ ಇಲ್ಲಿ ಕೂತ್ಕೊಂಡಿರೋಲ್ಲ, ನೀವು ಇನ್ನೂ ಗಟ್ಟಿಗಿರುವಾಗಲೇ ನಿಮ್ಮ ಮಕ್ಕಳ ಹೆಸರು ಮೇಲೆ ಬರ್ದಿಟ್ಟು ಹೋಗ್ರಿ. ಯಾಕೆ ಗೊತ್ತಾ? ನೀವು ಹೋದ್ಮೇಲೆ ಆಸ್ತಿ ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಅವ್ರಿಗೆ ಕೊಟ್ಟನ. ಇರ್ಲಾಳದೆ ಹೆಣ್ಕುಳ್ಳೆ ಏನಾಗದ ಅಂತಂದ್ರೆ ಅಯಮ್ಗೆ ಕೊಟ್ಟಿಯಲ್ಲ, ಅಯಮ್ಗೆ ಬರ್ಕೊಟ್ಟಿಯಲ್ಲ, ಎಲ್ಲ ಅಯಮ್ ತಕ ಇರು, ನನ್ನ ಹತ್ರ ಬರ್ಬೇಡ, ನೀನ್ ಇದ್ರೆ ಒಂದ್ ದಿವ್ಸ ಇರ್ಬೇಕಷ್ಟೇ, ನೀನ್ ಅಲ್ಲೇ ಇರಂತಂದ್ರೆ. ಅದಕ್ಕೋಸ್ಕರವೇ ನಾನು ನಿಮಗೇನ್ ಹೇಳ್ತೇನೆ ಅಂತಂದ್ರೆ, ನೀವು ಕೂಡ ಜವಾಬ್ದಾರಿಯಾಗಿರುವ ತಂದೆ ಆಗಿರ್ರಿ. ಯಾಕೆ ಗೊತ್ತಾ? ಯಾವಾಗ ಈ ಉಸಿರು ಹೋಗ್ತಕ್ಕ ಗೊತ್ತಿಲ್ಲ. ಅದಕ್ಕೋಸ್ಕರ ನೀನ್ ಸಂಪಾದಿಸಿರೋ ಒಂದು ಮನೆ ಆಗಿರ್ಬೋದು, 2 ಮನೆ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಗಾಡಿ ಬಾರು ಏನನ್ನ ಇರ್ಬೋದು, ಅದನ್ನ ಇವರಿಗೆ ಕೊಡ್ಬೇಕಂತೇಳಿ ನೀವು ಊಟ ಮಾಡುವಾಗ ಕುತ್ಕೊಂಡಾಗ ಹೇಳ್ರಿ ಅವ್ರ ಹತ್ರ. ಜವಾಬ್ದಾರಿಯಾಗಿರುವ ತಂದೆ ನೀವಾಗಿರ್ತಾರೆ. ಅಲ್ಲೆಲ್ಲಿ ಹೇಳಿ ಕರ್ತದರು. ಯಾಕೆ ಗೊತ್ತಾ? ಜವಾಬ್ದಾರಿಯಾಗಿರುವ ತಂದೆ ಹೇಳಿದ ಮಾತು ಕೇಳನ ಮಾತು, ಒಂದು ಮಾತು ಕೂಡ ಕೇಳಿಲ್ಲ. ಇವಾಗ ಏನ್ ಅವಸರ ನಿನಗೆ ಅಂತ ಕೇಳಿಲ್ಲ. ಸಿಲಿ ಹೇಳಿದ ಕೂಡಲೇ ಆತನ ಆಸ್ತಿ ಇಬ್ಬರಿಗೆ ಹಂಚಿಕೊಟ್ಟನು. ಎರಡನೇದು, ಮಕ್ಕಳನ್ನು ಆತನು ಬೆಳೆಸಿದ ರೀತಿ ಸಮವಾಗಿ ಒಳ್ಳೆ ಗುಣಗಳಿಂದ ಬೆಳೆಸನಂತೆ. ಮಕ್ಕಳನ್ನ ಹೆಂಗ್ ಬೆಳೆಸಿನಂತ ಆತನು? ಸಮವಾಗಿ ಒಳ್ಳೆ ಗುಣಗಳಿಂದ ಆತನು ಏನ್ ಬೆಳೆಸನಂದ್ರೆ ಮಕ್ಕಳನ್ನ ಬೆಳೆಸನಂತೆ. ಲೂಕನ ಬರೆಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ ಓದ್ರಿ. ಇವಾಗ ಜವಾಬ್ದಾರಿ ಇರುವ ತಂದೆಯಾಗನ ಮೊದಲನೇದಾಗಿ, ಎರಡನೇದಾಗಿ ಅವ್ರನ್ನ ಸಮವಾಗಿ ಬೆಳೆಸನ, ಒಳ್ಳೆ ಭಕ್ತಿವಂತರನಾಗಿ ಒಳ್ಳೆ ಗುಣವಂತರನಾಗಿ ಬೆಳೆಸನ. 15-18 ಓದಪ್ಪ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೂ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಏನಲ್ಲ, ನಾನು ಯೋಗ್ಯನಲ್ಲ ಅಂತ ಅದನ್ನ ಏನ್ ಮಾಡ್ತಾರಂತಂದ್ರೆ ತನ್ನೊಟ್ಟಿಗೆ ತಾನು ಮಾತನಾಡ್ತಾ ಇದ್ದಾನೆ. ನೋಡ್ರಿ, ಆಸ್ತಿ ತಗಂಡ ಎಲ್ಲಿಗೋತಿಗಿ ಎಲ್ಲಿಗಿಲ್ಲ ಅಂತ ಕೂಡ ತಂದೆ ಕೇಳಿಲ್ಲ. ಆದ್ರೆ ತನಗಿಷ್ಟ ಬಂದ ಕಡೆ ಹೋದ ಮಾತು ಮಗ. ಅಲ್ಲೆಲ್ಲೂಯ್ಯ. ಹೆಂಗ್ ಹೋಗ್ಯಾನ? ತನಗಿಷ್ಟ ಬಂದ ಕಡೆ ಕೂಡ ಹೋಗ್ಯಾನ. ತಂದೆ ಅವಾಗ್ಲೂ ಏನ್ ಮಾಡಿಲ್ಲ? ಅಡ್ಡಿ ಮಾಡಿಲ್ಲ. ಆಸ್ತಿ ಅಂತೀವಲ್ಲ, ಎದಕ್ಕೋತಿಗಿ, ಯಾರು ಎದಕ್ಕೋತಿಗಿ, ಇಲ್ಲೇ ಇರು ನನ್ನ ಪಕ್ಕದಲ್ಲಿ ಇರೋ ಅಂತ ಅಂದಿಲ್ಲ. ಸಲಿ ತನಗಿಷ್ಟ ಬಂದ ಕಡೆ ಹೋಗಿ ಏನ್ ಮಾಡಿದಂದ್ರೆ ಕೆಟ್ಟ ಸ್ನೇಹಿತರ ಸ್ನೇಹ ಮಾಡ, ಕೆಟ್ಟ ಸಹವಾಸ ಮಾಡನ, ಕೆಟ್ಟದ್ದೆಲ್ಲ ಮಾಡಿ ಇರುವ ಹಣ ಎಲ್ಲ ಕಳ್ಕೊಂಡನ. ಎಲ್ಲ ಕಳ್ಕೊಂಡ್ಮೇಲೆ ಅಲ್ಲಿ ಹಂದಿ ತಿನ್ನುವ ಕಾಯಿಗಳು ಆತನಿಗೆ ಸಿಕ್ಕಿಲ್ಲಂತ ಬೈಬಲ್ ಹೇಳ್ತದೆ. ಅವಾಗ ಆತನಿಗೆ ಏನ್ ಬಂದತ್ತಂದ್ರೆ ಜ್ಞಾನೋದಯ ಆಗತ್ತೆ. ಅವಾಗ ಆತನಿಗೆ ಏನ್ ಬಂದತ್ತೆ? ಬುದ್ಧಿ ಬಂದತ್ತಂತ ಹೇಳಕ್ ಮಾತ್ರ. ಬುದ್ಧಿ ಬಂದಿರೋದಕ್ಕೋಸ್ಕರವೇ
ಆತನು ಮನೆಯಲ್ಲಿ ಪ್ರತಿದಿನ ಮಕ್ಕಳಿಗೆ ದೇವ್ರ ಬಗ್ಗೆ ಏನೆಲ್ಲ ಹೇಳ್ಕೊಡ್ಬೇಕು ಅದು ಹೇಳ್ಕೊಟ್ಟಿದ್ದಾನೆ. ಅದಕ್ಕೋಸ್ಕರವೇ ಅವರ ತಂದೆ ಹೆಂಗ್ ಬೆಳೆಸನಂದ್ರೆ, ಬೆಳೆಸಿದ ರೀತಿ ಸಮವಾಗಿ ಬೆಳೆಸನ, ಒಳ್ಳೆ ಗುಣಗಳಿಂದ ಬೆಳೆಸನ. ಒಂದು ವೇಳೆ ಆತನ ವಿಪರೀತವಾಗಿ ಎಲ್ಲ ಕಳ್ಕೊಂಡಾಗ, ಎಲ್ಲ ನಷ್ಟವಾದಾಗ, ಎಲ್ಲ ಕಷ್ಟ ಬಂದಾಗ, ಎಲ್ಲ ತಿನ್ಲಿಕ್ಕೆ ಅನ್ನ ಇಲ್ದಾಗ ಹಂದಿಗಳ ಹತ್ರ ಹೋಗಿ ಆ ಆಹಾರ ತಗೊಂಡು ತಿನ್ನುವಾಗ ಆತನು ತಂದೆ ಮನೆಯನ್ನು ನೆನಪು ಮಾಡಿಕೊಂಡಿದ್ದು ಎದಕ್ಕೂ ಗೊತ್ತಾ? ತಂದೆ ಹಂಗ ಬೆಳೆಸನ ಮಾತು ಮಕ್ಕಳನ್ನ. ಅಲ್ಲೆಲ್ಲೂಯಾ. ನಮ್ಮ ಮಕ್ಕಳನ್ನ ನಾವ್ ಹೆಂಗ್ ಬೆಳೆಸ್ಬೇಕಂತಂದ್ರೆ, ಅವ್ರು ಏನಾದ್ರೂ ತಪ್ಪು ಮಾಡಿದಾಗ ಅವ್ರು ಹೇಳಲಿಕ್ಕೆ ಭಯ ಪಡಬಾರ್ದು. ನಮ್ಮ ಮುಂದೆ ಹೇಳುವ ಹಾಗೆ ಅವ್ರನ್ನ ನಾವು ಬೆಳೆಸ್ಬೇಕಂತೆ. ಎದಕ್ಕಂದ್ರೆ ಮಕ್ಕಳು ತಪ್ಪು ಮಾಡ್ಲಾರ್ದೆ ಹೋದ್ರೆ ಯಾರು ತಪ್ಪು ಮಾಡ್ತಾರ್ರಿ? ಹೌದಲ್ವಾ? ಅದಕ್ಕೋಸ್ಕರವಲ್ವಾ ಅವ್ರು ಏನಂತಾರ, ಹುಡುಗರು ಅಂತಾರ, ಅವ್ರು ನಮ್ಮ ಮಕ್ಕಳು ಅಂತಾರ ಮಾತು. ಅವ್ರನ್ನ ಸಣ್ಣರ ಅಂತಾರ. ಅವ್ರು ಎಷ್ಟೇ ದೊಡ್ಡರಾಗಿರ್ಲಿ, ಅವ್ರು ಎಷ್ಟೇ ಆಫೀಸರ್ಗಳಾಗಿರ್ಲಿ, ಅವ್ರು ನಿನಗೇನಾಗ್ತಾರ? ಅವರು ಮಕ್ಕಳಾಗ್ತಾರ. ಒಳ್ಳೆ ಗುಣಗಳಿಂದ ಸಮವಾಗಿ ಬೆಳೆಸನ. ಮನೆಯಲ್ಲಿ ಬಹಳ ಭಕ್ತಿಯಿಂದ ಬೆಳೆಸನ. ಬಹಳ ಭಕ್ತಿಯಿಂದ ಬೆಳೆಸಿದ್ರೆ ಎದಕ್ಕೆ ಆಸ್ತಿ ಪಾಲ್ ಮಾಡ್ಬೇಕಾಯ್ತು? ಅದು ರೂಲ್. ಅಲ್ಲೆಲ್ಲೂಯ್ಯ. ಅದು ರೂಲ್ ಮಾತದು. ಅದು ಆ ರೂಲ್ ಅನ್ನೋದಕ್ಕಿಂತ ಅದೇ ನಿಯಮ. ಎದಕ್ಕಂದ್ರೆ ಯಾರಿಗೆ ಏನ್ ಕೊಡ್ಬೇಕೋ ಅದು ನಿಯಮ ಒಳಗಿ. ಅದಕ್ಕೋಸ್ಕರವೇ ತಂದೆ ಒಳ್ಳೆಯ ಗುಣಗಳಿಂದ ಬೆಳೆಸಿದಕ್ಕೋಸ್ಕರ ಮಗನಿಗೆ ಸಮಸ್ಯೆ ಬಂದಾಗ ಆತನಿಗೆ ನೆನಪಾಗಿದ್ದು ಯಾರ ಮನೆ ಹೇಳ್ರಿ? ಇವಾಗ ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ, ಜೋರ್ ಹೇಳ್ರಿ. ತಂದೆ ಮನೆ ನೆನಪಾಯ್ತು. ಎದಕ್ಕ ಸಮಸ್ಯೆ ಬಂದಾಗ, ಅಯ್ಯೋ ನಾನು ಅಪ್ಪನ ಹತ್ರ ಕಸ್ಕೊಂಡು ಬಂದಿನಿ, ವಾದ ಮಾಡಿ ಇಸ್ಕೊಂಡು ಬಂದಿನಿ, ನಾನು ಬರಬಾರ್ದಾಯ್ತು ಅಂತ ಏನು ಆತನು ಅನ್ಕೊಳ್ಳಿಲ್ಲ. ತಂದೆ ಮನೆಗೆ ಹೋಗ್ಬೇಕಂತೇಳಿ ಆತನಿಗೆ ಆಲೋಚನೆ ಬರುತ್ತಂದ್ರೆ ತಂದೆ ಬೆಳೆಸಿದ ರೀತಿ ಅಂತದ್ದು. ಪ್ರಿಯಾದರ ಮಕ್ಕಳೇ, ನಮ್ಮ ಮಕ್ಕಳನ್ನ ನಾವು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸುವಾಗ, ಅವರು ತಪ್ಪು ಮಾಡುವಾಗ, ಅವರು ಸಮಸ್ಯೆಯಲ್ಲಿ ಸಿಕ್ಕಿಕೊಂಡಾಗ, ಅವರು ವೇದನೆಯಲ್ಲಿ ಸಿಕ್ಕಿಕೊಂಡಾಗ ಭಯವಿಲ್ಲದಂಗ ನಮ್ಮ ಅಪ್ಪಗೆ ಹೇಳಿದ್ರೆ ನಮ್ಮಪ್ಪ ನೋಡ್ಕೊಳ್ತಾನ, ನಮ್ಮಪ್ಪ ಅದನ್ನ ಅರ್ಥ ಮಾಡ್ಕೊಳ್ತಾನ, ನಮ್ಮಪ್ಪ ಅದನ್ನ ತಿದ್ದುತ್ತಾನ, ನಮ್ಮಪ್ಪ ಸರಿ ಮಾಡ್ತಾನ ಅಂತ ಭರವಸೆ ನಿನ್ನ ಮಕ್ಕಳಿಗಿರ್ಬೇಕ. ಇಲ್ದೆ ಹೋದ್ರೆ ತಪ್ಪು ಮಾಡಿದಾಗ ಬಚ್ಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ತಪ್ಪು ಮಾಡುವಾಗ ಅವರು ನಿರೀಕ್ಷೆಯಿಂದ ಅವ್ರು ಏನ್ ಮಾಡ್ಬೇಕಂದ್ರೆ ನಿನ್ನ ಹತ್ರ ಬಂದು ಹೇಳುವಂತ ಒಳ್ಳೆ ಸ್ವಭಾವ ನಿನ್ನ ಮಕ್ಕಳಲ್ಲಿ ನೋಡ್ಲಿಕ್ಕೆ ನೀನ್ ಯಾವಾಗ್ಲೂ ಪ್ರಯತ್ನ ಮಾಡು. ಮೂರನೇದು, ಆದ್ರೆ ತಂದೆಯಲ್ಲಿರುವಂತಹ ಗುಣ ಏನಂತಂದ್ರೆ ಆತನು ಪ್ರತಿ ದಿನ ನಿರೀಕ್ಷೆಯಲ್ಲಿ ಮಗ ಆಸ್ತಿ ತಗೊಂಡು ಅಣ್ಣನ ಹತ್ರ, ತಂದೆ ಹತ್ರ ಇಂದ ಏನಾದ ಮನೆಯಿಂದ, ಊರಿಂದ, ದೇಶದಿಂದ ದೂರವಾಗಿ ಹೋದಾಗ ತಂದೆ ನಿರೀಕ್ಷೆಯಿಂದ ಇದ್ದಂತೆ. ಏನಂತ? ಒಂದಲ್ಲ ಒಂದು ದಿವಸ ಇವನ್ ಕೈಯಲ್ಲಿರುವ ಹಣ ಖರ್ಚಾತತೆ, ಇವನಿಗೆ ಅದನ್ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇಲ್ಲ, ಅದಕ್ಕೋಸ್ಕರ ಇವನ್ನೆಲ್ಲ ಕಳ್ಕೊಳ್ತಾನೆ. ಆದ್ರೆ ಕಳ್ಕೊಂಡ ಮೇಲೆ ಇವನು ಎಲ್ಲಿ ಇರೋದಿಲ್ಲ, ಇವನು ಮತ್ತೆ ತಿರುಗಿ ನನ್ನ ಬಳಿಗೆ ಬರ್ತಾನ ಅಂತ ಹೇಳಿ ಅಂತ ನಂಬಿಕೆ ಇರ್ತದೆ. ಚಪ್ಪಳ. ಅಲ್ಲೆಲ್ಲೂಯ್ಯ. ಇಲ್ಲಿ ಕೂತ್ಕೊಂಡಿರೋ ಪ್ರತಿಯೊಬ್ಬರಿಗೆ ಹೇಳ್ತದೆ ಏನಂತಂದ್ರೆ, ಯಾವ ರೀತಿ ಎಲ್ಲ ಸಮಸ್ಯೆಗಳಲ್ಲಿ ಒಳಗಾಗಿರುವ ಮಗ ತಂದೆ ಮನೆನೇ ನೆನ್ಕೊಂಡು, ಹಂಗೆ ಆತ್ಮೀಯ ಮಕ್ಕಳಿಗೆ ನಾನು ಏನ್ ಹೇಳ್ತಾನಂತಂದ್ರೆ, ಈ ಲೋಕದಲ್ಲಿ ನಿನಗೆ ಎಲ್ಲಿಗೆ ಹೋದ್ರು ಸಮಾಧಾನ ಇಲ್ಲ, ಎಲ್ಲಿಗೆ ಹೋದ್ರೂ ನಿನಗೆ ನೆಮ್ಮದಿಲ್ಲ. ಮತ್ತೆ ನಿನ್ನ ತಿರುಗಿ ದೇವರ ಬಳಿಗೆನೆ ಬರುವಾಗಲೇ ನಿನಗೆ ನೆಮ್ಮದಿ. ಆತನ ನಿರೀಕ್ಷಿಸನಂತೆ, ಪ್ರತಿ ದಿನ ನಿರೀಕ್ಷೆ. ಬೈಬಲ್ ಸ್ಕಾಲರ್ ಏನಂತಾರೆ ಅಂದ್ರೆ, ಎಷ್ಟು ವರ್ಷ ಹೋಗಿರ್ಬೋದು ಹಣ ತಗೊಂಡು, ಆಸೆ ತಗೊಂಡು ಕಣ್ಮಗ ಅಂತ ಅಂದ್ರೆ 7 ವರ್ಷ ಹೋಗಿರಂತೆ ಮನೆ ಬಿಟ್ಟು. ಎಷ್ಟು ವರ್ಷ ಹೇಳ್ರಿ ಎಲ್ಲರೂ ಹೇಳ್ರಿ? 7 ವರ್ಷ ಹೋಗಿರಂತೆ. 5 ವರ್ಷ ಆತನ ಹತ್ರ ಇರುವ ಹಣ ಖರ್ಚು ಮಾಡೇನಂತೆ. ಎಷ್ಟು ವರ್ಷ? 5 ವರ್ಷ ಖರ್ಚು ಮಾಡಿನಂತೆ. ಅಂದ್ರೆ ಆತ ಒಬ್ಬತ್ತೆ ಖರ್ಚು ಮಾಡೋಣ ಅಲ್ಲ, ಆತನ ಹತ್ರ ಸ್ನೇಹಿತರದಾರ, ಆತನಿಗೆ ಏನ್ ಮಾಡ್ಬೇಕೋ ಮಾಡೋಣ, ಏನ್ ಖರ್ಚು ಮಾಡ್ಬೇಕೋ ಮಾಡೋಣ, ಏನ್ ಕುಡಿಬೇಕೋ ಕುಡ್ದನ, ಏನ್ ತಿನ್ಬೇಕೋ ತಿಂದನ, ಏನೆಲ್ಲ ಪಾಪ ಐತೋ ಅದೆಲ್ಲವೂ ಮಾಡೋಣ. 5 ವರ್ಷ ತಕನ ಆಗೈತೆ ಅಂತಣ. ಆದ್ರೆ 5 ವರ್ಷ ಆದ್ಮೇಲೆ ಎಲ್ಲ ಕಾಲ ಆದ್ಮೇಲೆ ಆತನ ಸ್ನೇಹಿತರು ಎಲ್ಲರೂ ನಿಧಾನಕವಾಗಿ ಕೈ ಬಿಟ್ಟು ಹೋದಾಗ 2 ವರ್ಷ ಪಡಬಾರ್ದು ಕಷ್ಟಪಟ್ಟನಂತೆ. ಎಷ್ಟು ವರ್ಷ? 2 ವರ್ಷ ಪಡಬಾರ್ದು ಕಷ್ಟಪಟ್ಟು ಆಮೇಲೆ ತಂದೆಯ ಮನೆ ನೆನಪಾಯ್ತಂತೆ. ಇದಕ್ಕೆ 5, 2 ಎಷ್ಟಾಯ್ತು ಹೇಳ್ರಿ? 7 ಪರಿಪೂರ್ಣವಾದ ಸಂಖ್ಯೆ. ಒಂದು ವಾರಕ್ಕೆ ಎಷ್ಟು ದಿನಗಳು? 7 ದಿನಗಳು. 7 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡಂತ ಬೈಬಲ್ ಐತೆ. 7 ಮುದ್ರೆಗಳನ್ನು ಬಿಚ್ಚಿನಂತ ಬೈಬಲ್ ಹೇಳಕ್ ಮಾತು. 7 ಉಪದ್ರವಗಳನ್ನು ಬರ ಮಾಡ್ತಂತೆ. 7 ಸಭೆಗಳಿಗೆ ಉತ್ತರ ದೇವ್ರು ಏನ್ ಮಾಡಿನ? ಬರಸ್ತಾನಂತ. 7 ಅನ್ನುವಂಥದ್ದು ಈ ಲೋಕದ ಜನರಿಗೆ ಬೀಳು. ಎಲ್ಲರ ಗಮನ ಇಟ್ಕೊಳ್ತಾರೆ. ಇವತ್ತು ನಿಮಗೆ ಒಂದು ಕ್ವಶನ್ ಕೇಳುತ್ತೆ, ಯಾರಿಗೆ ಗೊತ್ತಂತ ಅವ್ರು ಉತ್ತರ ಹೇಳ್ರಿ. ಪ್ರೈಸ್ ಅಂತಿಲ್ಲ. 7 ನಾ ಬರೆಯೋದು ಗೊತ್ತಲ್ಲ ಎಲ್ಲರಿಗೆ? ಹೆಂಗ್ ಬರ್ತೀರಿ? ಹಿಂಗ್ ಅಂದ್ರೆ ಕೈ ಕೊಟ್ಟ ಅಂದ್ರೆ ನೋಡೋಣ. ಬರೀರಿ, ಎಲ್ಲರೂ ಬರೀರಿ, ಹೇಳ್ತೀನಿ. ಎಲ್ಲರೂ ನೀವು ಕೂಡ ಹಿಂದೆ ಕೂಡ ನೀವು ಕೂಡ ಮರ್ತೇನಿಲ್ಲ, ನಿಮ್ ಕೂಡ ಎಲ್ಲ ನೆನಪು ಇದೆ. ಹೆಂಗನ್ರಿ?
ಹಂಗೇನೆ ಬರೀ ಕರೆಕ್ಟ್ ಬರೀರಿ ನಾನು ಹೇಳೋದು. ಹಾ, ಮಹೇಶನ್ ಮಗ ಕರೆಕ್ಟ್ ಬರ್ದಾರ ಮತ್ತೆ. ಹೆಂಗಂತಾರ ಹಿಂಗ ಬರ್ದು ಏನ್ ಮಾಡ್ತಾರ ಮಧ್ಯದಲ್ಲಿ ಗೀಟ್ ಹಾಕ್ತಾರ. ಆ ಗೀಟ್ ಎದಕ್ ಹಾಕ್ತಾರ ಗೊತ್ತಾ ನಿಮಗೆ? ಹೌದಲ್ವಾ? 1 ಹಿಂಗ್ ಬರ್ತಾರೆ, 2 ಹಿಂಗ್ ಬರ್ತಾರೆ, 3 ಹಿಂಗ್ ಬರ್ತಾರೆ, 4 ಹಿಂಗ್ ಬರ್ತಾರೆ, 5 ಹಿಂಗ್ ಬರ್ತಾರೆ, 6 ಹಿಂಗ್ ಬರ್ತಾರೆ, 7 ಸುಮ್ಮನೆ ಹಿಂಗ್ ಬರ್ಕೊಂಡು ಹೋಗೋದಲ್ಲ. ಅಸಲಿ ಮಧ್ಯದಲ್ಲಿ ಗೀಟ್ ಅದಕ್ಕೆ ಹಾಕ್ತಾರ ಹೇಳ್ರಿ ನೋಡೋಣ, ಗೊತ್ತಿದ್ದಾರೆ ಹೇಳ್ರಿ. ಅದು ಸತ್ಯನೋ ಸುಳ್ಳನೋ ಗೊತ್ತಿಲ್ಲ, ಆಗ್ಲಿ ಹೇಳ್ತಿ ಕೇಳ್ಕೊಡ್ರಿ. 7 ರೂಪಾಯಿ ಕೊಡ್ರಿ, ಪಾಂಟ್ರಿಗೆ ಹೋಗಿ ಸೆಟ್ರಿಗೆ ಹೋಗಿ ಯಾರಿಗೆ ಕೊಡ್ರಿ 7 ರೂಪಾಯಿ, 700 ರೂಪಾಯಿ ಕೊಡ್ರಿ. ನೀವ್ ವ್ಯಾಪಾರ ಮಾಡಿದ್ ಬೇರೆ, ನಾನು ಹೇಳ್ತೇನೆ ಅರ್ಥ ಮಾಡ್ಕೊಳ್ರಿ ಅಷ್ಟೇ. 700 ರೂಪಾಯಿ ಕೊಡ್ರಿ, 7 ರೂಪಾಯಿ ಕೊಡ್ರಿ, 70 ರೂಪಾಯಿ ಕೊಡ್ರಿ, ಅಸಲಿ ಮುಟ್ಟಿದ್ರೆ ಕೇಳ್ರಿ. ನಾನು ಹೇಳೋದು ಅರ್ಥ ಆಗುತ್ತಾ? ಅವ್ರ ಹತ್ರ ನೀವು ಬಿಸ್ನೆಸ್ ಮಾಡಿರ್ತೀರಿ, ಏನೋ ವ್ಯಾಪಾರ ಮಾಡಿರ್ತೀರಿ, ನೀವು ವಾದ ಮಾಡ್ತೀರಿ, ಇಷ್ಟು ಕೊಡು ಇಷ್ಟು ಕೊಡು ಇಷ್ಟು ಕೊಡು ಅಂತ ಮಾತು. ಆದ್ರೆ 700 ರೂಪಾಯಿಗಾಗ್ಲಿ 7 ರೂಪಾಯಿಗಾಗ್ಲಿ 70 ರೂಪಾಯಿಗಾಗ್ಲಿ ಅಸಲಿ ಕೊಡಕಲ್ಲ ಅವರು. ಎಷ್ಟು ಜನ ಅದನ್ನ ನೀವು ಆಲೋಚನೆ ಮಾಡ್ರಿ, ಆಲೋಚನೆ ಮಾಡಿರ? ಬಾಂಡ್ರಿಗಾಗ್ಲಿ ಸಿಟ್ರಿಗಾಗ್ಲಿ ಸೀಟ್ರಿಗಾಗ್ಲಿ ಯಾರಿಗೇನಾಗ್ಲಿ 7 ರೂಪಾಯಿ ಕೊಡ್ರ ಅಸಲಿ ಮುಟ್ಟಾಕಲ್ಲ. 7 ಅಂತಂದ್ರೆ ಏನು ಪ್ರಪಂಚಕ್ಕ? 7. ಅದಕ್ಕೋಸ್ಕರ 7 ಗಂಟೆ 7 ಗಂಟೆ ಹೋದ್ರ ಅಂತೇಳಿ ಮಧ್ಯದಾಗ ಗೀಟ್ ಇರ್ತಾನೆ ಮಾತು. ಕೇಳ್ರಿ ಬೇಕಾದ್ರೆ ಅದನ್ನ ಹೆಂಗ ಬಂದತ್ತು, ಎದಕ್ಕೆ ಬರಿತಾರ ಮಧ್ಯದಲ್ಲಿ? ಸುಮ್ಮನೆ 7 ಬರ್ದು ಹಿಂಗ ಎದಕ್ಕೆ ಗೀಟ್ ಹೊಡಿತೀರಪ್ಪ? ಸುಮ್ಮನೆ ಬರಿಬೋದಾಯ್ತಲ್ಲ ಅಸಲಿ, ಎದಕ್ಕೆ ಮಧ್ಯದಲ್ಲಿ ಗೀಟ್ ಹೊಡಿಬೇಕಸಲಿ? ಅಂದ್ರೆ 7 ಅನ್ಕೋಬಾರ್ದು ಅದನ್ನ ಜಲ್ದಿ ನಾವು. 7 ಅಂದ್ರೆ ಈ ಲೋಕಕ್ಕೆ ಹೀಳಾಗಿರ್ತಾರ, ಆದ್ರೆ 7 ಅಂದ್ರೆ ದೇವರು ನಮಗೆ ಮಕ್ಕಳಿಗೆ ಆಶೀರ್ವಾದಕರವಾಗಿರ್ತಕ್ಕಂಥ. ಹಲ್ಲೆಲೂಯಾ. 7 ವರ್ಷ ಆದ್ಮೇಲೆ ಮಗ ಏನಾಗೇನ ಎಲ್ಲವನ್ನು ಕಳ್ಕೊಂಡು ತಂದೆ ಮನೆಗೆ ತಿರುಗಿ ಬರುವುದನ್ನು ನೋಡ್ತೇವೆ ಮಾತು. ಅಂದ್ರೆ ನಿರೀಕ್ಷೆಯಲ್ಲಿದ್ದಾನೆ ತಂದೆ. ಎಷ್ಟು ವರ್ಷ ನಿರೀಕ್ಷೆಯಲ್ಲಿದ್ದಾನೆ? 7 ವರ್ಷದನಂತೆ. ನಾವಾದ್ರೆ ಹೋಗೇನ ಬಿಡ, ಅವ್ನು ಬರಂಗಿಲ್ಲ ಅಷ್ಟೇ ಅನ್ಕಂತ ಮಾತು. ಆದ್ರೆ ಈತನ ಎಷ್ಟು ವರ್ಷದಲ್ಲಿ ನಿರೀಕ್ಷೆ ಇದ್ದಾನ? 7 ವರ್ಷ ತಗೊಂಡು ನಿರೀಕ್ಷೆ. ಅವನು ಎಲ್ಲಿಗೆ ಹೋಗ್ತಲ್ಲ, ಅವನು ತಿರುಗಿ ನನ್ನ ಹತ್ರನೇ ಬರ್ಬೇಕು. ಅವನಿಗೆ ಎಲ್ಲಿ ಬದುಕಲಿಕ್ಕೆ ಬಾಳ್ಲಿಕ್ಕೆ ಎಲ್ಲಿ ಇಲ್ಲ ಅವನಿಗೆ ಅಸಲು ಸಮಾಧಾನ. ಅವನು ತಿರುಗಿ ನನ್ನ ಬಳಿಗೆ ಬರಬೇಕಂತೇಳಿ ಅವರ ತಂದೆ ನಿರೀಕ್ಷೆಯಿಂದ ಎದುರು ನೋಡ್ತಾನಂತೆ. ದಿನಾಲಿ ಎದುರು ನೋಡ್ತಾನಂತೆ. ಎದುರು ನೋಡೋದಕ್ಕೋಸ್ಕರ ಅಲ್ವಾ ಮಗ ಇನ್ನ ದೂರ ಇರುವಾಗಲೇ ಹೋಗಿ ಆತನನ್ನು ಅಪ್ಪಿಕೊಂಡು ಆತನಿಗೆ ಮುದ್ದಿಟ್ಟನಂತ ಬೈಬಲ್. ಒಂದು ವೇಳೆ ಮನೆಗಿದ್ರೆ ಬರುವುದು ಗೊತ್ತಾಗುತ್ತಾ? ಒಂದು ವೇಳೆ ಅವ್ರ ಅಣ್ಣ ನೋಡ್ರೆ ಎದಕ್ ಬಂದಿಯಲ್ಲ ನೀನು ಇಲ್ಲಿಗೆ, ಎಲ್ಲ ಓದ್ಕೊಂಡೋಗಿ ಇವಾಗ ಮತ್ತೆ ನೋಡ್ರ ಅಂತ ಬಂದ್ಯಾ, ಇನ್ನು ಇಸ್ಕೊಂಡು ಹೋಗಿ ಬಂದ್ಯಾ, ಹೋಗಲ್ಲ ಅಂತಿದ್ದ ಮಾತು. ಆದ್ರೆ ಹೊರಗಡೆ ಯಾರು ಕಾಯ್ತಾ ಇದಾರ ಮಗನಕ್ಕೋಸ್ಕರ? ತಂದೆ ಕಾಯ್ತಾ ಇದಾರ ಮಾತು. ಹಲ್ಲೆಲೂಯಾ. ನಿರೀಕ್ಷೆ ಉಳ್ಳ ತಂದೆ ಮಾತು. 4ನೇದು, ತಂದೆ ಕನಿಕರ ಪ್ರೀತಿಯಿಂದ ಮಕ್ಕಳ ಮೇಲೆ ಐತಂತೆ. ಲೂಕನ ಬರೆಸುವಂತೆ 15:20 ಸಾರಿ. ಅವನು ಇನ್ನೂ ದೂರದಲ್ಲಿರುವಾಗಲೇ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುಚ್ಚಿಟ್ಟನು. ಹಲ್ಲೆಲೂಯಾ ಹೇಳ್ತಾರೆ ಅರ್ಥದರು. ದೂರದಲ್ಲಿರುವಾಗಲೇ ಓಡಿ ಬಂದು ಅಪ್ಪಿಕೊಂಡು ಕನಿಕರ ಪಟ್ಟು ಅಪ್ಪಿಕೊಂಡು ಮುದ್ದಿಟ್ಟನಂತೆ. ಆತನನ್ನು ಚೆನ್ನಾಗದನ, ಅಸಲಿ ಸ್ನಾನ ಮಾಡಿಲ್ಲ, ಗಡ್ಡಲ್ಲಂಗೆ ಐತಿ, ಆತನ ಮೈ ಮೇಲೆಲ್ಲದವ, ಬಟ್ಟೆಗಳು ಹೆಂಗದವ. ಎದಕ್ಕಂದ್ರೆ ಆತನ ಇಲ್ಲಿಗೆ ಬರಕ್ಕಿಂತ ಮೊದಲು ಏನ್ ಕೆಲ್ಸಕ್ಕೆ ಅಂತ ಬರ್ತದೆ ಬೈಬಲ್. ಹೇಳ್ರಿ ಏನ್ ಕೆಲ್ಸಕ್ಕೆ ಹೋಗ್ಯಾನ? ಜೋರ ಹೇಳ್ರಿ, ಏನ್ ಕೆಲ್ಸಕ್ಕೆ ಹೋಗ್ಯಾನ? ಹಂದಿಗಳು ತಿನ್ನುವ ಕೆಲಸ ಆದ್ರು, ಅಂದ್ರೆ ಹಂದಿಗಳು ತಿನ್ನುವ ಕಾಯ ಆದ್ರೂ ತಿಂದು ಹಸಿವು ತೀರ್ಕೊಳ್ಳೋಣ, ಏನಾದ್ರೂ ಕೆಲಸ ಕೊಡಂತಂದ್ರೆ ಹಂದಿಗಳು ಕಾಯುವ ಕೆಲಸ ಕೊಡ್ರಂತ ಓನರು. ಆ ಕೆಲಸದಿಂದ ಬಂದನಂದ್ರೆ ಇನ್ನ ಆತನ ಪರಿಸ್ಥಿತಿ ಹೆಂಗಿರ್ಬೋದು ಅಸಲಿ. ಆದ್ರೂ ಕೂಡಗಿ ತಂದೆ ಕನಿಕರಿಸನ ಮಗ. ಪ್ರಿಯಾದರ ಮಕ್ಕಳೇ, ನಮ್ಮ ಪರಲೋಕದ ತಂದೆ ಕೂಡಗಿ ನಾವೆಷ್ಟು ಪಾಪದಲ್ಲಿ, ಶಾಪದಲ್ಲಿ, ಮರಣದಲ್ಲಿ, ನಾವು ದರಿದ್ರತನದಲ್ಲಿರುವಾಗ ದೇವರು ನಮ್ಮನ್ನ ಏನ್ ಮಾಡನೆ? ಆತ ಕೂಡ ಪ್ರೀತಿಸನ, ಆತ ಕೂಡ ಕನಿಕರಿಸನ. ನೋಡ್ರಿ, ಆ ಪ್ರೀತಿಗೋಸ್ಕರವೇ ತಂದೆ ಏನ್ ಮಾಡಿದಂದ್ರೆ ದೂರದಲ್ಲಿರುವಾಗಲೇ ಓಡಿ ಹೋಗಿ ಅಪ್ಪಿಸ್ತಾನೆ. ಆದ್ರೆ ತಂದೆ ಮನಸ್ಸಿನಲ್ಲಿ ಮಕ್ಕಳ ಮೇಲೆ ಏನಿಲ್ಲ, ಸಿಟ್ಟಿಲ್ಲ, ಕಕ್ಷೆ ಇಲ್ಲ, ಭೇದ ಇಲ್ಲ, ಏನಿಲ್ಲ ಸಿಲಿ. ಯಾಕಂದ್ರೆ ಆತನ ನನ್ನ ಮಗನೇ. ಆದ್ರೆ ನಾವಾದ್ರೂ ಅವ್ರು ನನ್ನ ಹಾಳು ಮಾಡಿಬಿಟ್ಟಪ್ಪ, ನನ್ನ ಇದು ಮಾಡಿಬಿಟ್ಟಪ್ಪ, ನಾನು ಹೇಳಿದ್ ಕೇಳಿಲ್ಲ ಅಂತೇಳಿ ನಾವು ಕಕ್ಷೆ ಬೆಳೆಸ್ಕೊಳ್ತೀವಿ. ಆದ್ರೆ ತಂದೆಗಿರುವಂತ ಗುಣ ಏನಂತಂದ್ರೆ, ಎಂತರ ಆಗ್ಲಿ, ಎಷ್ಟೇ ವರಷ್ಟಾಗಿರ್ಲಿ ಮಗನೇ ಅಂತ ಬೈಬಲ್ ಆ ರೀತಿಗಿಂತ ಹೆಚ್ಚು ನಮ್ಮನ್ನ ಪ್ರೀತಿಸನ. ತಂದೆಯಲ್ಲಿರುವಂತ ಗುಣ ಏನಂದ್ರೆ 15-18 ಓದು ಒಂದ್ಸಾರಿ. ತಂದೆಯಲ್ಲಿರುವಂತ ಗುಣ ಏನಂತ ಬರ್ದನ? ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ
ಅವನಿಗೆ, ಅಪ್ಪ, ಪರಲೋಕಕ್ಕೂ ವಿರೋಧವಾಗಿ ನಿನ್ನ ಮುಂದೆ ಕೂಡ ನಾನು ಪಾಪ ಮಾಡಿನಪ್ಪ. ನಾನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲಪ್ಪ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು, ಸಾಕು. ಆದ್ರೆ ತಂದೆ ಹತ್ರ ಏನ್ ಕೇಳ್ತಾನ? ಕ್ಷಮಾಪಣೆ ಕೇಳ್ತಾನ. ನನ್ನನ್ನು ಕ್ಷಮಿಸು, ನಾನು ಪರಲೋಕಕ್ಕೂ ನಿನಗೂ ಏನ್ ಮಾಡಿ ನಾನು ವಿರುದ್ಧವಾಗಿ ಪಾಪ ಮಾಡಿನಪ್ಪ, ನನ್ನನ್ನು ಕ್ಷಮಿಸು. ಆದ್ರೆ ನಾನು ನಿನ್ನ ಆಳುಗಳಲ್ಲಿ ಒಬ್ಬ ಆಳುಗಳನ್ನಾಗಿ ಸೇರಿಸ್ಕೊಂತ ಯಾರ ಹತ್ರ ಬೇಡ್ತಾನ? ಸ್ವಂತ ತಂದೆ ಹತ್ರ ಬೇಡ್ತಾನ. ಎದಕ್ಕ ಬೇಡ್ತಾನಂತಂದ್ರೆ ಅಧಿಕಾರ, ಸ್ಥಾನ, ಮಾನ ಕಳ್ಕೊಂಡನ ಮಾತು. ಅಲ್ಲೆಲ್ಲೂಯ್ಯ. ಕಳ್ಕೊಂಡಿದ್ದಕ್ಕೋಸ್ಕರ ಅಲ್ವಾ ಕ್ಷಮಾಪಣೆ ಕೇಳುವ ಪರಿಸ್ಥಿತಿ ಬಂದಿದ್ದು. ಕಳ್ಕೊಳ್ಳಾರ್ದೆ ಹೋಗಿದ್ರೆ ಎಲ್ಲಿ ಇರ್ಬೇಕಾಯ್ತು ಅಲ್ಲಿ ಇರ್ತಾ ಇದ್ದ ಮಗ. ಪ್ರಿಯ ದೇವರ ಮಕ್ಕಳೇ, ಆದಾಮನು ಕೊಟ್ಟ ಅಧಿಕಾರ ಏನ್ ಮಾಡ್ದ? ಕಳ್ಕಂಡ. ಮಹಿಮೆ ಕಳ್ಕಂಡ, ಏದೇನ್ ತೋಟ ಕಳ್ಕಂಡ, ನಿತ್ಯ ಜೀವ ಕಳ್ಕಂಡ, ಎಲ್ಲ ಕಳ್ಕಂಡ. ಅದಕ್ಕೋಸ್ಕರ ಏದೇನ್ ತೋಟದಿಂದ ಹೊರಗಡೆ ಹೋಗಿದ್ದ. ಆದ್ರೆ 2000 ವರ್ಷದಿಂದ ಯೇಸು ಕ್ರಿಸ್ತನ್ ಬಂದು ಆ ಸೈತಾನ ಇರುವಂತ ಅಧಿಕಾರ ಮತ್ತೆ ಶಿಲುಬೆ ಮೇಲೆ ಸೈತಾನ ತಲೆಯನ್ನು ಜಜ್ಜಿ ಅಧಿಕಾರವನ್ನು ತಗೊಂಡು ಮತ್ತೆ ನನಗೆ ನಿನಗೆ ಯೇಸು ಕ್ರಿಸ್ತನ ಮುಖಾಂತರ ಕೊಟ್ಟಿದ್ದಾನೆ. ಅಲ್ಲೆಲ್ಲೂ ಹೇಳಿರ್ತದರು ಕಳ್ಕಂಡಿದ್ದ, ಆದ್ರೆ ತಿರುಗಿ ಆತನು ನಮಗೆ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನ ಮುಖಾಂತರ. ಅದಕ್ಕೋಸ್ಕರ ನಮಗೆ ಇರುವಂತ ಅಧಿಕಾರ ಅದು ಪರಲೋಕದ ಅಧಿಕಾರ ಅಂತ ಹೇಳ್ತಾರೆ. ಈ ಭೂಮಿ ಮೇಲೆ ಇರುವ ನಾವುಗಳು ಇದು ನಮ್ಮ ಲೋಕವಲ್ಲ, ಇಲ್ಲಿ ನಾವು ಶಾಶ್ವತವಲ್ಲ, ನಾವು ಅಲ್ಲಿಯವರು ಅಂತ ಮಾತು. ಅದಕ್ಕೋಸ್ಕರವೇ ಆತನು ತಿರುಗಿ ಬರುವಾಗ ಮತ್ತೆ ಆತನು ಏನಂದ್ರೆ ಕ್ಷಮಿಸುವ ಗುಣ ಆತನಲ್ಲಿ ನೋಡ್ತಾನೆ ಮಾತು. ನೆಕ್ಸ್ಟ್ ತಂದೆಯಲ್ಲಿ ಏನಿತ್ತಂದ್ರೆ ತಂದೆ ಭರವಸೆ ಕೊಟ್ಟನಂತೆ. ಏನ್ ಭರವಸೆ ಕೊಟ್ಟನ? ಲೂಕ 15:22 ಓದು. ತಂದೆ ತನ್ನ ಆಳುಗಳಿಗೆ ತಂದೆ ಏನ್ ಮಾಡ್ತದನ? ಶ್ರೇಷ್ಠವಾದ ನಿಲುವಂಗಿ ಪಟ್ಟಣ ತಂದು ಇವನಿಗೆ ತೊಡಸ್ರಿ, ಇವನ ಕೈಗೆ ಉಂಗುರ ಕೊಡ್ರಿ, ಕಾಲಿಗೆ ಜೋಡು ಮೆಣಸ್ರಿ, ಒಪ್ಪಿಸಿದ ಕರವನ್ನು ತಂದು ಏನ್ ಮಾಡ್ರಿ? ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಎಲ್ಲರೂ ಎರಡು ಕೈ ಎತ್ತುತ್ತಾರೆ. ತಪ್ಪಿ ಹೋದ ಮಗ ಬಂದಾಗ ಏನ್ ಕಳ್ಕೊಂಡಿದ್ದೋ ಮತ್ತೆ ತಿರುಗಿ ಕೊಟ್ಟ ಅಧಿಕಾರ ಮಾತು. ಏನನ್ನು ಕೊಟ್ಟನಂತೆ? ಮೊದಲನೇದಾಗಿ ಆತನಿಗೆ ಅಧಿಕಾರ ಅನ್ನುವಂಥದ್ದು, ಉಂಗುರ ಕೊಟ್ಟಿದ್ದಾನೆ, ನಿಲುವಂಗಿ ಕೊಟ್ಟಿದ್ದಾನೆ, ಚಪ್ಪಲಿ ತೊಡಿಸಿದ್ದಾನೆ. ಇವೆಲ್ಲವೂ ಒಬ್ಬ ತಂದೆ ಕೊಡುವಂತ ಮಗನಿಗೆ ಸ್ಥಾನ ಮಾತು. ಎದಕ್ಕಂದ್ರೆ ಎದಕ್ಕೆ ಚಪ್ಪಲಿ ಕೂಡ ಬರ್ದಾನೆ, ಎದಕ್ಕೆ ಉಂಗುರ ಕೂಡ ಬರ್ದಾನೆ, ಎದಕ್ಕೆ ನಿಲುವಂಗಿ ಬರ್ದಂತಂದ್ರೆ ಆಳುಗಳಿಗೆ ಇಲ್ಲ ಅಧಿಕಾರ, ಬಾನಿಸರಿಗೆ ಇಲ್ಲ ಅಧಿಕಾರ, ಸಂಬಳದ ಆಳುಗಳಿಗೆ ಇರಂಗಲ ಮಾತು. ಇವಾಗೆಲ್ಲ ಕಲ್ಚರ್ ಎಲ್ಲ ಕಲ್ತೋಯ್ತು ಮಾತು. ಇವಾಗೆಲ್ಲ ಏನಾಯ್ತಂದ್ರೆ ಏಕಿ ಬಿಕ್ಕಿ ಆಯ್ತು ಅಂತ ಹೇಳ್ತಾರ ಮಾತು. ಏಕಿ ಬಿಕ್ಕಿ ಆಗಿದ್ರು ಮತ್ತೆ ಹಿಂದಕ್ಕೆ ಹೋಗ್ತದಾರ, ನಾವೆಲ್ಲರೂ ಹಿಂದಕ್ಕೆ ಹೋಗ್ತದ. ಆದ್ರೆ ಇಲ್ಲಿ ಎಲ್ಲ ಕಳ್ಕೊಂಡು ಹೋಗ್ಯನ ಮಗ. ಆದ್ರೆ ತಂದೆ ಏನ್ ಮಾಡ್ತಾರ? ತಿರುಗಿ ಕೊಡ್ತಾರ ಮಾತು. ಆಳುಗಳಿಗೆ ಬಾಲಿಸರಿಗೆ ಇರಕಲ್ಲ ಅಧಿಕಾರ, ಆದ್ರೆ ತಂದೆ ತನ್ನ ಮಗನ ಸ್ಥಾನವನ್ನು ಕೊಡ್ತಾರ ಮಾತು. ಎದಕ್ಕಂದ್ರೆ ಮಗ ಸ್ಥಾನ ಕೊಡಂತ ಬಂದಿಲ್ಲ, ಮತ್ತೆ ನಿನ್ನ ಮಗನಾಗಿ ಸೇರಿಸ್ಕೋ ಅಂತ ಬಂದಿಲ್ಲ. ಏನ್ ಮಾಡಂತ ಬಂದನ? ನಿನ್ನ ಆಳುಗಳಲ್ಲಿ ಒಬ್ಬ ಆಳನ್ನಾಗಿ ನನ್ನನ್ನು ಕೂಡ ಮಾಡ್ಕ, ನನಗೆ ಏನ್ ಮಾಡ್ಬೇಡ, ದಿನಾಲಿ ಊಟ ಕೊಡು, ನನಗೆ ಬಟ್ಟೆ ಕೊಡು, ಕಟ್ಕೊಳಕ ನನ್ನ ಮಾತಷ್ಟೇ. ಆದ್ರೆ ತಂದೆ ನಿನಗೆ ಊಟ ಬಟ್ಟೆ ಅಲ್ಲ, ನೀನ್ ಕಳ್ಕೊಂಡಿರುವ ಅಧಿಕಾರ ನಾನು ನಿನಗೆ ಮತ್ತೆ ಕೊಡ್ತಾನ ಅಂತ ಹೇಳ್ತಾನೆ ಮಾತು. ಅಲ್ಲೆಲ್ಲೂಯ್ಯ. ನೀನು ಒಂದು ಮಾಡಷ್ಟೇ, ತಿರುಗಿ ತಂದೆ ಬಳಿಗೆ ಬಾ, ತಿರುಗಿ ತಂದೆ ಬಳಿಗೆ ಬಾ. ಏನ್ ಕಳ್ಕೊಂಡಿದ್ಯೋ ತಿರುಗಿ ಕೊಡ್ಲಿಕ್ಕೆ ಶಕ್ತನೇ. ರೋಮದಲ್ಲಿ ಒಂದು ಮಾತು ಬರೀತಾನೆ, 4:16 ಇರ್ಬೋದು ಅನ್ಕೊಂಡು, ಓದೋದ್ ಬೇಡ, ಎಲ್ಲ ತಿಳ್ಕೊಡ್ರಿ. ದೇವರಂತೆ ಇಲ್ಲದೆ ಇರುವಂತದ್ದನ್ನು ಇದ್ದಾಗ ಮಾತಾಡ್ತಾ ದೇವರು ಮೃತರನ್ನು ಸಜೀವರ ಸಂಖ್ಯೆ ನೆನೆಸ್ತಾನೆ. ಅಲ್ಲೆಲ್ಲೂಯ್ಯ. ಇಲ್ಲದೆ ಇರುವಂತದ್ದನ್ನು ಇದ್ದಾಗೆ ಮಾಡ್ತಾನೆ. ತಂದೆ ಏನ್ ಕೊಟ್ಟ? ಭರವಸೆ ಕೊಟ್ಟ. ಒಂದು ವೇಳೆ ಆಳುಗಳಲ್ಲಿ ಒಬ್ಬ ಆಳನ್ನಾಗಿ ಸೇರ್ಕೊಂಡ್ಬಿಟ್ಟಿದ್ರೆ ಮಗನ, ಎಲ್ಲರೂ ಕೇಳಿಸ್ಕೊಡ್ರಿ, ಆಳುಗಳಾಗಿ ಒಬ್ಬ ಆಳನ್ನಾಗಿ ಸೇರ್ಕೊಂಡ್ ಬಂದನಲ್ಲ, ಕ್ಷಮಾಪಣೆ ಕೇಳೋಣ, ತಪ್ಪಾಯ್ತಂತ ಕೇಳೋಣ, ಊಟ ಕೊಡು, ಬಟ್ಟೆ ಕೊಡು, ನಿನ್ನ ಮನೆಯಲ್ಲಿ ಇರ್ಲಿಕ್ಕೆ ನನಗೆ ಸ್ಥಳ ಕೊಡ್ತ ಸರಿ, ಆಳುಗಳಲ್ಲಿ ಕರ್ಕೊಂಡು ಹೋಗ್ರ ಅಂತ ಕೊಟ್ಟಿದ್ದಾನ. ಆಳುಗಳೆಲ್ಲರೂ ಏನು ಮಾಡ್ತಾ ಇದ್ರು? ಮಗನಾಗಿ ನೋಡ್ತಾ ಇದ್ರ. ಅಪ್ಪಪ್ಪಪ್ಪ ಏನ್ ಮೆರೆದಿಲ್ಲ ನೀನು, ರೊಕ್ಕ ತಗೊಂಡೋಗಿ ಎಲ್ಲ ನೀವು ಅಪ್ಪನ ತಗ ನಿಮ್ಮ ಅಣ್ಣ ತಗ ಏನ್ ಮೆರೆದಿಲ್ಲ. ಇವ ನೋಡು ನಮ್ ಗತೆ. ಮನುಷ್ಯರ ಸ್ವಭಾವ ಅದು, ಯಾವಾಗ ಹೊರ ಬರ್ಬೇಕು ಅವಾಗ ಬರ್ಬೇಕ. ಅಲ್ಲೆಲ್ಲೂ ಹೇಳಿರ್ತದರು, ಯಾವಾಗ್ಲೂ ಬರಕಲ್ಲ, ಯಾವಾಗ ಬರ್ಬೇಕು ಅವಾಗ ಬರ್ತದೆ. ಅಬ್ಬಬ್ಬಬ್ಬ ಏನ್ ಏನ್ ನಿನ್ನ ಹಿಡ್ಕೊಂಬರಿಲ್ಲ ಅಸಲಿ. ಯಾವ ಗಾಡಿ ಇವಾಗ? NS ಗಾಡಿ. ಅಬ್ಬಬ್ಬಬ್ಬ ಅಂತದ್ದು. ಇವಾಗಪ್ಪ ಇವಾಗ ಚಿಪ್ಪು ಗತ್ತೆ ಆಯ್ತಲ್ಲ.
ಮನುಷ್ಯರು ಬದಲಾಗ್ತಾರೆ ಮಾತು. ತಂದೆ ಅಲ್ಲೆಲ್ಲೂಯ್ಯ, ಮನುಷ್ಯರು ಬದಲಾಗ್ತಾರೆ, ತಂದೆ ಬದಲಾಗ್ಲ. ಒಂದು ವೇಳೆ ನನ್ನ ಮಗನ ಅವ್ರದ್ರ ಬಿಟ್ಟರಿಗಿನ ಪ್ರತಿದಿನ ಚುಚ್ತಾ ಇದ್ರು. ಹಲೋ, ಪ್ರತಿದಿನ ಚುಚ್ಚಿ ಮಾತಾಡ್ತಾರೆ ಮನುಷ್ಯರ ಸ್ವಭಾವ. ಆದ್ರೆ ತಂದೆ ಸ್ವಭಾವ ಚುಚ್ಚಿ ಮಾತಾಡೋದಲ್ಲ. ಮತ್ತೆ ನನ್ನ ಮಗನ ಸ್ವಭಾವ, ನನ್ನ ಮಗನ ಅಧಿಕಾರ ಸೇರ್ಕೊಡು. ನೀನು ಕಳ್ಕೊಂಡಿಯ ಓಟು, ಬಟ್ಟೆ ಹಳದಾಗೈತಿ, ಚಪ್ಪಲಿ ಇಲ್ಲ, ಉಂಗ್ರ ಇಲ್ಲ. ಉಂಗ್ರ ಯಾವ್ದಕ್ಕೆ ಸಾದೃಶ್ಯ ಅಂದ್ರೆ ಅಧಿಕಾರಕ್ಕ ಸಾದೃಶ್ಯ. ಇವತ್ತು ನಾವೆಲ್ಲ ಬ್ಯಾಂಕ್ಗಳಿಗೆ ಹೋದ್ರೆ ಏನಾಗ್ತಾರೆ ಹೇಳ್ರೆ, ಅವರು ಬ್ಯಾಂಕ್ ಸೀಲು ಸೈನ್ ಹಾಕ್ತಾರೆ. ಆಗಿನ ಕಾಲದಾಗ ಸೀಲು ಸೈನ್ ಎಲ್ಲಿ ಗೊತ್ತಾ? ಉಂಗುರದಲ್ಲಿ ಇರ್ತಾ ಇತ್ತು. ಬೈಬಲ್ ನ ಓದ್ರಿ, ಎಸ್ತೇರ್ ಗ್ರಂಥದಲ್ಲಿ ನಾಮಾನನ ಮೊರ್ದೆಕೈ, ಯಾರಮ್ಮ, ಹಾಮಾನನು, ಅವರೆಲ್ಲರೂ ಪತ್ರಗಳು ಬರೆದು ಅವರ ಕೈಯಲ್ಲಿ ಉಂಗುರದಿಂದ ಮುದ್ರೆ ಹಾಕಿದಂತ ಮಾತು. ಅಧಿಕಾರ ಎಲ್ಲಿರ್ತಾ ಇತ್ತು? ರಾಜರ ಕೈಯಲ್ಲಿ ಅಧಿಕಾರಗಳಲ್ಲಿ ಉಂಗುರಗಳಲ್ಲಿ ಇರ್ತಾ ಇತ್ತು ಮಾತು. ಮಗನಿಗೆ ಏನ್ ಕೊಡ್ತಾ ಇದ್ದಾನೆ ಇವಾಗ? ಅಧಿಕಾರ ಕೊಡ್ತಾನ. ಏನ್ ಸೈನ್ ಮಾಡ್ತಾನೋ, ಮುದ್ರೆ ಹಾಕ್ತಾನೋ ಅವರೆಲ್ಲರೂ ಮಾಡ್ಬೇಕು. ಆತನು ಆಳಲ್ಲ. ಆತನ ಯಾರು ಹೇಳ್ರಿ ಇವಾಗ? ಮಗನು. ಆಮೇಲೆ ಹೇಳ್ರಿ ಅರ್ಥ ಆದರು, ಆಳಲ್ಲ, ಮಗನು. ಮಗನ ಸ್ವಭಾವ, ಮಗನ ಅಧಿಕಾರ ತಂದೆ ತಪ್ಪಿಸ್ಲಿಕ್ಕೆ ಬರಾಕಲ್ಲ ಮಾತು. ಎದಕ್ಕಂದ್ರೆ ತಂದೆ ಇರುವಂತ ಗುಣಗಳಿಂತ ಮಾತು. ಈತನೇನಂತ ನನ್ನನ್ನು ಸೇರಿಸ್ಕೋ, ನಿನ್ನ ಆಳುಗಳಲ್ಲಿ ನನ್ನನ್ನು ಸೇರ್ಸ್ಕೊಂತ. ಅಧಿಕಾರ ಕೊಡಂತ ಕೇಳಿಲ್ಲ, ಮಗನ ಸ್ಥಾನ ಕೊಡಂತ ಕೇಳಿಲ್ಲ. ನಿನ್ನ ಆಳುಗಳಲ್ಲಿ ಒಂದು ಆಳನ್ನಾಗಿ ಮಾಡ್ಕೊಂಡ. ಆಳುಗಳಲ್ಲಿ ಆಳಾಗಿ ಅಂತ ಎಷ್ಟು ತಗ್ಗಿಸ್ಕೊಂಡನೋ, ತಂದೆ ಆತನನ್ನ ಏನ್ ಮಾಡೋಣ, ತನ್ನ ಮಗನಾಗಿ ಮಾಡಿಕೊಂಡ, ಅಧಿಕಾರ ಕೊಟ್ಟ. ಆದ್ರೆ ಒಂದು ವೇಳೆ ಅವ್ರ ಕೈಯಲ್ಲಿ ಕಳಿಸಿದ್ರೆ ಏನಲ್ಲ, ಪ್ರತಿದಿನ ಚುಚ್ಚಿ ಮಾತಾಡಿ ಆತನ ಬದುಕಿರುವಾಗಲೇ ಸಾಯಿಸಿ ಬಿಡ್ತಾ ಇದ್ರು. ಅದಕ್ಕೋಸ್ಕರವೇ ತಂದೆ ಮತ್ತೆ ಅಧಿಕಾರ ಕೊಟ್ಟ. ನೆಕ್ಸ್ಟ್ ತಂದೆಯಲ್ಲಿರುವ ಒಳ್ಳೆ ಗುಣ ಅಂದ್ರೆ ತಂದೆ ಮಕ್ಕಳ ಮುಂದೆ ತಗ್ಗಿಸಿಕೊಂಡ. ಇದು ಕೇಳಿದ್ರೇನ ಆಚಾರ ಆಗತ್ತಲ್ಲ. 15-28 ಓದೊಂದು ಸಾರಿ, ಅದರಲ್ಲೇ ಬರೆದಿರುವ ವಾಚನ ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಾರದೆ ಇದ್ದನಂತೆ. ಆಗ ಅವನ ತಂದೆ ಹೊರಗೆ ಬಂದು ಏನಂತದನಂತೆ, ಬೇಡಿಕೊಂಡನು. ತಂದೆ ಮಕ್ಕಳ ಮುಂದೆ ಏನ್ ಮಾಡ್ತಾನೆ ಹೇಳ್ರಿ? ತಗ್ಗಿಸಿಕೊಳ್ತಾನೆ. ತಂದೆಗಿರುವ ಕ್ವಾಲಿಫಿಕೇಶನ್ ಐತೆ ನಿನಗೆ, ಮಕ್ಕಳಾಗಿರಲ್ಲ. ಮಕ್ಕಳ ಆದ್ಮೇಲೆ ತಂದೆಗಿರುವ ಕ್ವಾಲಿಫಿಕೇಶನ್ ಎಲ್ಲಿರ್ತಾವಂತಂದ್ರೆ, ಇವೆಲ್ಲ ಏನೆಲ್ಲ ನಾನು ಬರ್ದಿಟ್ಟಿದ್ದನೋ, ಏನೆಲ್ಲ ವಾಕ್ಯ ಬೋಧಿಸೋದನ್ನ ಆ ಕ್ವಾಲಿಫಿಕೇಶನ್ ಇದ್ರೆ ನೀನು ಒಂದು ತಂದೆ ಆಗಿರ್ತಿ. ಮಾತು ತಂದೆ ಅಂದ್ರೆ 1-2-3 ಮಕ್ಕಳು ಹುಡ್ಸೋದಕ್ಕೆ ತಂದೆ ಅಲ್ಲ, ಸರಿ, ನಾಯಿಗಳಿಗೂ ಹುಡ್ತಾವ. ಅಲ್ಲೆಲ್ಲೂಯ್ಯ, ಅಷ್ಟಕ್ಕೆ ತಂದೆ ಅಲ್ಲ. ತಂದೆ ಅಂದ್ರೆ ತಂದೆಯಲ್ಲಿರುವ ಗುಣಗಳಿರ್ಬೇಕು ಮಾತು ಮನುಷ್ಯನಿಗೆ. ಓತನಗಾರ ಏನಂತಾರ ಗೊತ್ತಾ? పందిని కన్నట్లు పిల్లలు కనేది కాదు, పిల్లల్ని ఎలా పెంచాలంತೇಳಿ ಗೊತ್ತಿರ್ಬೇಕಂತ ತಂದೆಗೆ, ತಾಯಿಗಳಿಗೆ. ಅರ್ಥ ಆದ್ರೆ ಅಲ್ಲೆಲ್ಲಿ ಹೇಳೋ ಸಾರಿ. ಸುಮ್ಮನೆ ಮಕ್ಕಳು ಹುಟ್ಟಿರಂತಲ್ಲ, ಮಕ್ಕಳನ್ನ ಬೆಳೆಸುವಂತ ಕ್ವಾಲಿಫಿಕೇಶನ್ ತಂದೆಗಿರ್ಬೇಕಂತೆ. ಅಂದ್ರೆ ಮಕ್ಕಳು ತಪ್ಪು ಮಾಡ್ತಾರೆ, ಮಕ್ಕಳು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಮಕ್ಕಳು ಎದುರು ಮಾತಾಡ್ತಾರೆ, ಮಕ್ಕಳು ಹಿಂಸೆ ಮಾಡ್ತಾರೆ, ಮಕ್ಕಳೆಲ್ಲ ಕಳಿತಾರೆ, ಮಕ್ಕಳು ನಾಶ ಮಾಡ್ತಾರೆ. ಎಲ್ಲ ಮಾಡಿರೋಗಿ ತಂದೆಯಲ್ಲಿರುವ ಗುಣ ಮಾತ್ರ ಹೋಗ್ಬಾರ್ದಂತೆ. ಸಭಾತಕನೆಲ್ಲ ಅಲ್ಲೆಲ್ಲೂಯ್ಯ. ಮಕ್ಕಳಿರೋದೇ ಎದಕ್ಕೆ ಅಷ್ಟಲಿ. ಆದ್ರೆ ಒಂದು ವೇಳೆ ತಂದೆ ಕ್ವಾಲಿಫಿಕೇಶನ್ ಇದ್ರೆ ಅವ್ರ ಮಕ್ಕಳು ಆಗಕ್ಕಲ್ಲ. ಅದಕ್ಕೋಸ್ಕರವೇ ತಂದೆ ಏನ್ ಮಾಡಿನ, ಬೇಡಿಕೊಂಡನ, ಬಾಪ ಒಳಗ್ ಬಾಪ, ಒಳಗ್ ಬಾಪ, ಒಳಗ್ ಬಾಪ ಅಂತ ಬೇಡಿಕೊಳ್ತಾರಂತೆ. ನಿಂದೇನಲ್ಲ ನಿಂದು, ಅವನೇನೋ ಎಲ್ಲ ಹಾಳು ಮಾಡ್ಕೊಂಡ ಬಂದನ, ಇವಾಗ ನಿಂದೇನಲ್ಲ ನಿಂದು, ನೀನ್ ಇರ್ತೀಯ ಓಕ್ಯ ಹಂಗಂತು ನಾವು. ಆದ್ರೆ ಬೈಬಲ್ ನಲ್ಲಿರುವ ತಂದೆ ಪರಲೋಕ ತಂದೆ, ಬಾ ನೀನು ಹೋದ್ರೂ ನನಗಿಷ್ಟ ಇಲ್ಲ, ಈತ ಹೋದ್ರೂ ನನಗಿಷ್ಟ ಇಲ್ಲ, ನೀವಿಬ್ರು ನನ್ನ ಹತ್ರ ಇರ್ಬೇಕಪ್ಪ, ಬಾ ಒಳಗಡೆ ಬಾ ಅಂತ ತಂದೆ ಒಳಗಡೆಯಿಂದ ಹೊರಗಡೆ ಹೋಗಿ ನಿಂತ್ಕೊಂಡು ಮಗನ ಹತ್ರ ಬೇಡಿಕೊಳ್ತದೆ. ಅಂದ್ರೆ ಏನ್ ಗುಣ ಐತಿ? ಮಕ್ಕಳ ಮುಂದೆ ತಪ್ಪಿಸಿಕೊಳ್ಳುವ ಗುಣ ಐತಿ. ಈ ಮಾತು ನಮಗೆ ನೋವಾದ ತಂದೆ ತಾಯಿಗಳಿಗೆ. ನಾವೆದಕ್ಕ ತಗ್ಗಬೇಕಂತೂ ಮಾತು. ನಿನ್ ಮಗ ನಿನ್ನ ಭುಜದ ಮೇಲೆ ಕುದುರ್ಬೇಕಾದ್ರೆ ಹತ್ತಿಬೇಕು. ಹಲೋ, ಅರ್ಥ ಹೇಳೋದು? ನಿನ್ ಮಗ ಎಲ್ಲಿ ಕುಂದಿರ್ಬೇಕಂದ್ರೆ ನಿನಗೆ ನಿನ್ ಭುಜದ ಮೇಲೆ ಕುಂದಿರ್ಬೇಕಂದ್ರೆ ಹತ್ತಿಬೇಕು. ಯಾಕ? ಸಣ್ಣನಿರುವಾಗ
ಸಣ್ಣನಿರುವಾಗ ಅವನ್ ಎತ್ತಿಕೊಂಡು ಎಷ್ಟು ಮುದ್ದಾಡಿ ಅವನ ಎದಿಗೆ ಒತ್ತಾ ಇದ್ರೆ ಆಹಾ ಅಂತ ನಕ್ಕಿಯಲ್ಲ. ಅವನ್ ದೊಡ್ಡನಾದಾಗ ಅವನಿಗೆ ನಿನಗೆ ದುಷ್ಟನಾದ, ದುರ್ಮಾರ್ಗನಾದ ಅಲ್ಲ ಅಲ್ಲ, ಅವನು ನಿನಗೆ ಮಗನೇ. ಅಲ್ಲೆಲ್ಲೂಯ್ಯ, ಆಯಮ್ಮ ನಿನಗೆ ಮಗಳೇ. ಅದಕ್ಕೋಸ್ಕರವೇ ಮಕ್ಕಳ ಮುಂದೆ ತಂದೆ ತಗ್ಗಿಸಿಕೊಳ್ಳ ಅಂತ ಬರುತ್ತೆ. ಆಯ್ತಾ, ನಿನಗೆ ಆ ಕ್ವಾಲಿಫಿಕೇಶನ್. ಮಕ್ಕಳು ತಪ್ಪು ಮಾಡುವಾಗ, ಮಕ್ಕಳು ದಾರಿ ಬಿಟ್ಟಾಗ, ಅವ್ನು ನನಗೆ ಬೇಡ. ಕೆಲವರೆಲ್ಲ ಏನಂತಾರೆ ಗೊತ್ತಾ, ಒಂದು ಮಾತು ಹೇಳ್ಬಾರ್ದು, ಹೇಳ್ತಾನೆ, ನನಗೆ ಹೆಸರು ಹುಟ್ಟಿಲ್ಲ ಅಂತಾರೆ ಮಾತು. ಏನ್ ಮಾಡುವಾಗ? ತಪ್ಪು ಮಾಡುವಾಗ. ನನಗೆ ಹುಟ್ಟಿಲ್ಲ ಅಂತಾರೆ ಮಾತು. ತಪ್ಪು ಮಾಡೋ ಸಹಜವಾಗಿ ಮಾತಾಡ್ತಿರ್ತಾರೆ, ನಾನು ಕೇಳ್ತಿರ್ತೀನಿ ಕೆಲವ್ರಿಗೆ. ಆದ್ರೆ ಯಾವತ್ತು ಸಹ ನಿನ್ನ ಬಾಯಲ ಭಾಷೆ ಬರಬಾರ್ದು. ಹೋಗಿ ತಂದೆ ನಿಂತ್ಕೊಂಡು ಬಾ ಒಳಗಡೆ ಬಾಪ್ಪ, ಒಳಗಡೆ ಬಾ. ಯಾಕೆ ಹೊರಗಡೆ ನಿಂತ್ಕೊಂಡಿ? ಅಮ್ಮ ಬಂದನಲ್ಲ, ನೀನು ಕೂಡ ಬಾ ಒಳಗಡೆ ಅಂತ ನಿಂತ್ಕೊಂಡ ದೊಡ್ಡ ಮಗನ ಹತ್ರ ಬೇಡ್ಕೊಡ. ತಂದೆಯಲ್ಲಿರುವ ಕ್ವಾಲಿಫಿಕೇಶನ್ ಸುಮಾರು 5-6 ಇದೆ ಮಾತು. ಒಂದನೇದು ಜವಾಬ್ದಾರಿಲಿಂಚ ಬೆಳಿತಾನ. ಎರಡನೇದು ಆತನು ಸಮವಾಗಿ ಒಳ್ಳೆ ಗುಣಗಳಿಂದ ಬೆಳಿತಾನ. ಅದಕ್ಕೋಸ್ಕರ ಅಲ್ವಾ ಎಲ್ಲ ಕಳ್ಕಂಡ ತಂದೆ ಮನೆ ನೆನಪು ಬಂದಿತ್ತು. ಮೂರನೇದು ಪ್ರತಿದಿನ ಎದುರು ನೋಡ್ತಾ ಇದ್ದ, ನನ್ನ ಮಗ ತಪ್ಪಿ ಹೋದ ಅಂದ್ರೆ ಹೋಗಿದ್ದ ಮಗ ಬರ್ತಾನೆ, ಅವನು ಅಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ತಿನ್ನಲು ನಿರೀಕ್ಷೆಯಿಂದಿದ್ದ. 4ನೇದು ಕನಿಕರದಿಂದ ಮಕ್ಕಳನ್ನ ಪ್ರೀತಿಸದ. 5ನೇದು ಕ್ಷಮಿಸುವ ಗುಣ ಇತ್ತು. 6ನೇದು ಆತನಿಗೆ ಅಧಿಕಾರ ಕೊಟ್ಟ ಕಳೆದೈತು. 7ನೇದು ಮಕ್ಕಳ ಮುಂದೆ ಏನಾಗ್ಯಾರ, ತನ್ನನ್ನು ತಗ್ಗಿಸಿಕೊಳ್ಳ. ಐತಾ ನಿನಗೆ ತಗ್ಗಿಸಿಕೊಳ್ಳುವ ಗುಣ? ಯಾರಾದ್ರೂ ಏನಾದ್ರೂ ಹೇಳುವಾಗ, ಯಾರಾದ್ರೂ ಏನಾದ್ರೂ ನಿನಗೆ ಭರವಸೆ ಕೊಡುವಾಗ ತಗ್ಗಿಸ್ಕೊಳ್ತ್ಯಾ? ನೀನ್ ತಗ್ಗಿಸಿಕೊಂಡ್ರೆ ನೀನ್ ಸಾಧ್ಯ ಆಗ್ತದೆ. ಅಲ್ಲೆಲ್ಲೂಯ್ಯ. ಯೇಸು ಕ್ರಿಸ್ತನು ಸೃಷ್ಟಿ ಮಾಡಿದ ದೇವರು ಇಡೀ ಜನರ ಮುಂದೆ ಎಲ್ಲ ಶಿಲುಬೆಯಲ್ಲಿ ತನ್ನನ್ನು ಬರೆದು ಮಾಡಿಕೊಂಡು ತನ್ನ ಮೈ ಮೇಲೆ ಕೂಡ ಉಡುಪಿಲ್ದಂಗೆ ಹಲ್ವಾರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದು. ಯಾಕೆ ಗೊತ್ತಾ? ತಂದೆ ಇವ್ರು ಏನ್ ಮಾಡ್ತಾರೆ, ಇವ್ರು ಏನ್ ಮಾಡು, ಕ್ಷಮಿಸು ಅಂತೇಳಿ ತನ್ನನ್ನು ಬರೆದು ಮಾಡಿಕೊಂಡ, ತಗ್ಗಿಸಿಕೊಂಡ. ಆತನನ್ನ ಆರಾಧಿಸ್ತದಿವಲ್ಲ, ಆತನ ಹೆಸರಲ್ಲಿ ಬದುಕ್ತದಿವಲ್ಲ, ಐತ ನಮ್ಗೆ ಆ ಗುಣಗಳು? ತಗ್ಗಿಸಿಕೊಳ್ಳುವಂತ ಗುಣ ಐತಾ? ಕ್ಷಮಿಸುವ ಗುಣ ಐತಾ? ತಂದೆ ಗುಣ ಐತಾ? ಇದ್ರೆ ನಿಮ್ ತಂದೆ ಆಗ್ತೀವಿ ಅಷ್ಟೇ ಹೊರತ ಮಕ್ಕಳು ಇದಕ್ಕೆ ತಂದೆ ಅಂತ ಅಂದ್ಬಿಡ್ತಾರೆ. ಯಾವ್ದಕ್ಕೆ ಬೇಕಾದ್ರೂ ಮಕ್ಕಳು ಇರ್ತಾರೆ. ಮನುಷ್ಯರಿಗೆ ಮಾತ್ರ ಅಲ್ಲ, ಯಾವ್ದಕ್ಕೆ ಬೇಕಾದ್ರೂ ಹುಡ್ತಾ ಇದಾವ. ಅದಕ್ಕೆಲ್ಲ ನಿಮ್ ತಂದೆ ಆಗಿದ್ರೆ ತಂದೆ ಗುಣಗಳಿರ್ಲಿ. ಮಕ್ಕಳು ತಪ್ಪು ಮಾಡ್ತಾರೆ, ಮಕ್ಕಳು ಮಾಡೋದು ಎಲ್ಲ ವಿರುದ್ಧವಾಗೇ ಮಾಡ್ತಾರೆ. ಎದಕ್ಕಂದ್ರೆ ಹೇಳಿದ ಅಸಲಿ ಕಳಕಲ್ಲ, ನಮಗೆ ಭಾರತದ ಕೆಲಸ ರೀ. ಆದ್ರೂ ನಿಮ್ ತಂದೆ ಅನ್ನುವಂಥದ್ದು ಮಾಡ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ದೇವರು ನಿನ್ನನ್ನು ನಂಬಿ ನಿನಗೆ ಬಹುಮಾನ ಕೊಟ್ಟನಂತೆ ಮಕ್ಕಳನ್ನ. ಬೈಬಲ್ ಅದು ಹೇಳಕ್ಕಲ್ಲ, ಗರ್ಭಫಲವು ಅಂದ್ರೆ ಒಂದ್ಸಾರಿ ಗರ್ಭಫಲವು ಯೆಹೋವನ ಬಹುಮಾನ ಅಂತ. ಮಕ್ಕಳಂದ್ರೆ ಅರ್ಥ ಗೊತ್ತಾಯ್ತು ನಮಗೆ. ಮಕ್ಕಳು ಸುಮ್ಮನೆ ಬಂದಿಲ್ಲ, ದೇವ್ರು ಕೊಟ್ಟಿದ್ದಕ್ಕೆ ಬಹುಮಾನ. ಆ ಬಹುಮಾನ ಎಲ್ಲಿ ಇಟ್ಕೋಬೇಕು, ಹೆಂಗ್ ಇಟ್ಕೋಬೇಕು, ಹೆಂಗ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಅವು ತಪ್ಪು ಮಾಡ್ತವೆ, ಜಾರಿ ಹೋಗ್ತವೆ, ಎಲ್ಲವೂ ಮಾಡ್ತವೆ. ಆದ್ರೆ ನೀನು ತಂದೆ ಸ್ಥಾನದಲ್ಲಿರು. ಆ ಕ್ವಾಲಿಫಿಕೇಶನ್ ಐತಂದ್ರೆ ನೀನು ತಂದೆ ಬಳಿಯಲ್ಲಿ ಇರ್ತೀಯ ಅಷ್ಟೇ. ಆ ಕ್ವಾಲಿಫಿಕೇಶನ್ ಕಳ್ಕೊಂಡಿ ಅಂದ್ರೆ ನೀನ್ ದೂರ ಇರ್ತೀಯ ಅಂತ ಅರ್ಥ ಮಾಡಿ. ಎದ್ದಿನ್ಕೋಣ, ಪ್ರಾರ್ಥನೆ ಮಾಡಿಕೋಣ. ಪ್ರಿಯಾದರ ಮಕ್ಕಳೇ, ತಪ್ಪಿ ಹೋದ ಮಗನ ವಿಷಯ ಎಷ್ಟೋ ಸಾರಿ ಕೇಳಿರ್ಬೋದು. ಆತನಲ್ಲಿರುವಂತ ಒಳ್ಳೆ ಗುಣಗಳು, ತಂದೆಯಲ್ಲಿರುವಂತ ಒಳ್ಳೆ ಗುಣಗಳು, ಆದರ್ಶೇ. ಪ್ರಿಯ ದೇವ್ರ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳಿಗೆ ನೀವು ಬಾಧೆ ಪಡಿಸಬಾರ್ದು. ನಿಮ್ಮ ತಂದೆ ತಾಯಿಗಳಿಗೆ ನೀವು ನೋವು ಪಡಿಸಬಾರ್ದ್ರಿ. ಎದಕ್ ಗುರ್ತಾ? ನಿಮಗೋಸ್ಕರವೇ ತಮ್ಮ ಪ್ರಾಣವನ್ನು, ತಮ್ಮ ಜೀವವನ್ನು ಒತ್ತಿಟ್ಟು ನಿಮ್ಮನ್ನ ಸಾಕಿ ಸಲುತ್ತಾರೆ. ಅದಕ್ಕೋಸ್ಕರವೇ ತಂದೆಯಲ್ಲಿರುವಂತ ಗುಣ ನೀವು ಕಳ್ಕೊಬೇಡ್ರಿ, ಮಕ್ಕಳಲ್ಲಿರುವಂತ ಸ್ವಭಾವ ನೀವು ಕಳ್ಕೊಬೇಡ್ರಿ. ಯಾಕಂದ್ರೆ ದೇವರು ಕೊಟ್ಟಿರುವಂತ ಮಕ್ಕಳು. ನಿಮಗೆ ತಂದೆ ತಾಯಿಗಳನ್ನ ಯಾರು ಕೊಟ್ರಂದ್ರೆ ದೇವರೇ ಕೊಟ್ಟನ ಮಕ್ಕಳು. ನಾನು ಇಲ್ಲಿ ಯಾಕೆ ಹುಟ್ಟಿದೆ, ಇವ್ರಿಗೆ ಯಾಕೆ ಹುಟ್ಟಿದೆ, ಆ ದೇಶದಲ್ಲಿ ಹುಟ್ಟಬೇಕು, ಈ ದೇಶದಲ್ಲಿ ಹುಟ್ಟಬೇಕು, ಅದು ನಿನ್ನ ನಿರ್ಣಯ ಅಲ್ಲ, ಅದು ಪರಲೋಕದ ತಂದೆಯ ದೇವರ ನಿರ್ಣಯ ಅಂತ. ಅದಕ್ಕೋಸ್ಕರವೇ ತಂದೆನ ಬಹಳ ಬದೆ ಪಡಿಸಿದ್ಯಾ, ಬಹಳ ನೋವು ಪಡಿಸಿದ್ಯಾ, ಆ ಹತ್ರ ಕೂತ್ಕೋ, ಸಮಾಧಾನವಾಗಿರು, ಸಂತೋಷವಾಗಿರು. ನಿನ್ನಕ್ಕೋಸ್ಕರ ಅದನ್ನು ಪಡಬಾರ್ದ ಕಷ್ಟನೇ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತೇಳಿ ಎಷ್ಟೋ ಪ್ರಯತ್ನ ಪಡೋದು ಯಾರು ಗೊತ್ತಿರುತ್ತಾ? ನಿನಗೋಸ್ಕರವೇ. ಆ ತಂದೆನ ನೋವು